ಪ್ರಜೆಗಳು ವರಮಾಂತ್ರಿ ವಾರ್ಯನೆ ಕ್ಷೇಮವೇ ಸಕಲ ಪ್ರಜೆಗಳು. ಮಂತ್ರಿ ಚೈತ್ರ ಗೋಪುರ ಅತಿ ರಾಜ್ಯವ ಮಂತ್ರಿ ಚೈತ್ರ ಗೋಪುರ ಅತಿ ರಾಜ್ಯವ ಮತ್ತು ಪಿಡಿಯುತ್ತಲೇ ತಲಂಕಲೆ ಮತ್ತು ಪಿಡಿಯುತ್ತಲೇ ತಲಂಕಲೆ ಮಿತ್ರರಂತೆ ಬಾಳಿ ಹೊರೈ ಕ್ಷೇಮವೇ ಸಕಲ ಪ್ರಜೆಗಳು ವರಮಾಂತ್ರಿ ವಾರ್ಯನೆ ಕ್ಷೇಮವೇ ಸಕಲ ಪ್ರಜೆಗಳು. ಮಂತ್ರಿ ಮಹಾಪ್ರಭು, ನಮ್ಮ ರಾಜ ಪ್ರಜೆಗಳು ಯಾವ ರೀತಿ ಇರೋದು ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳಗಾಗಿ ಸುಗಸಂನಿಯನ್ನು ಅದನ್ನು ತಿಳಿಸೋನಾಗ ಮಂತ್ರಿ. ಅಪ್ಪಣೆ ಮಹಾಪ್ರಭು. ರಾಜ ರಾಜನೆ ಲಾಲಿಸೈ ಮಹಾರಾಜ ಭೂಪನೆ ಪಾಲಿಸೋ ಮಹಾಪ್ರಭು. ಮಂತ್ರಿ ರಾಜ ರಾಜನೆ ಲಾಲಿಸೈ ಮಹಾರಾಜ ಭೂಪನೆ ಪಾಲಿಸೋ ಇಳೆಯ ಪ್ರಜೆಗಳೆಲ್ಲರೂ ಸದೆ ಇಳೆಯ ಪ್ರಜೆಗಳೆಲ್ಲರೂ ಸದೆ ಮುಗದು ದಿಬ್ಬರು ಕೇಳಿರಿ ರಾಜ ರಾಜನೆ ಲಾಲಿಸೈ ಮಹಾರಾಜ ಭೂಪನೆ ಪಾಲಿಸೋ ಬ್ರಹ್ಮಸತ್ಯ ವೈಶ್ಯಸೂತ್ರರು ಬ್ರಹ್ಮಸತ್ಯ ವೈಶ್ಯಸೂತ್ರರು ಮುಗದಿಬ್ಬರು ಕೇಳಿರಿ ರಾಜ ರಾಜನ ಲಾಲಿಸೈ ಮಹಾರಾಜ ಭೂಪನೆ ಪಾಲಿಸು. ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ನಮ್ಮ ಆಜ್ಞೆಯನ್ನು ಸರಿಸುತ್ತಾ ನೆಮ್ಮದಿದ್ದರು. ಮತ್ತೇನ ಪಡೆ ಮಹಾಪ್ರಭು. ಬೇಷ್ ಮಂತ್ರಿ ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಅಲಂಕರಿಸೋಣ. ಅಪ್ಪಣೆ ಮಹಾಪ್ರಭು. ಮಹಾರಾಜರಿಗೆ ವಂದಿಸುವೆನು. ಗುರುಗಳೇ ನಿಮಗೆ ಮಂಗಳವಾಗಲಿ, ಬನ್ನಿ. ಇಂದು ಮುಖಿ ದಮಯಂತಿ ಒದಗಿಗೆ ಕಡು ಕಷ್ಟ ಇಂದು ಮುಖಿ ದಮಯಂತಿ ಒದಗಿಗೆ ಕಡು ಕಷ್ಟ ಇದು ಯಾವ ಕಾರಣ ಮೋದದೆ ಬೇಡಮ್ಮ ಇದು ಯಾವ ಕಾರಣ ಮಾಗದೆ ಬೇಡಮ್ಮ ಇಂದು ಮುಖಿ ದಮಯಂತೆ ಒದಗಿದೆ ಕಡು ಕಷ್ಟ ಅಮ್ಮ ಅಮ್ಮ ಈಕೆ ಯಾರಾಗಿರ್ಬೋದು? ನಮ್ಮ ರಾಜಕುಮಾರಿಯೇ ಸರಿ. ಗುರುಗಳೇ ಗುರುಗಳೇ ನೀವು ಯಾರು? ಎಲ್ಲಿಂದ ಬಂದಿರಿ ಗುರುಗಳೇ? ನಿಮ್ಮ ಸಂಗತಿಯನ್ನು ತಿಳಿಸಲಾಗಿ ಗುರು. ವಿದರ್ಭಪುರದಿಂದ ಬಂದನು ಕೇಳು ಜನನೇ. ಅಮ್ಮ ಕುಮಾರಿಯೇ, ಗುರುಗಳೇ ಹೇಳುವರಾಗಿ. ವಿದರ್ಭಪುರದಿಂದ ಬಂದನು ಕೇಳು ಜನನೇ. ವೇದನ ಪತಿ ನಿಮ್ಮ ತಂದೆಯು ಕಳಿಸಿದ ವೇದನ ಪತಿ ನಿಮ್ಮ ತಂದೆಯು ಕಳಿಸಿದ ವಿದರ್ಭಪುರದಿಂದ ಬಂದನು ಕೇಳು ಜನನೇ. ಅಮ್ಮ ಕುಮಾರಿಯೇ, ಗುರುಗಳೇ ನಿಮ್ಮ ತಂದೆಯಾದ ಭೀಮರಾಜರು ನಿನ್ನನ್ನು ನೋಡಿಕೊಂಡು ಬಾರೆಂದು ಹೇಳಿದರಮ್ಮ. ನಾನು ಆದ್ದರಿಂದ ನಾನಾ ದೇಶಗಳನ್ನು ಸಂಚಾರ ಮಾಡಿ
ಇಲ್ಲಿಗವೇ ತಮ್ಮ ದರ್ಶನವಾಯಿತು. ನಾನು ಧನ್ಯನಾದನು. ಏನೇನು ಗುರುಗಳೇ, ನಮ್ಮ ಜನನಿ ಜನಕರು ಕ್ಷೇಮದಿಂದ ಇರುವರೆ ಗುರುಗಳೇ. ಅಮ್ಮ, ನಿಮ್ಮ ವ್ಯಥೆಯಿಂದ ಎಲ್ಲ ಕ್ಷೇಮದಿಂದಿರವಮ್ಮ. ಗುರುಗಳೇ, ಈಕೆ ಯಾರು? ಅದನ್ನು ತಿಳಿಸುವರಾಗಿ. ಅಮ್ಮ, ಈಕೆಯು ನಮ್ಮ ಭೀಮರಾಯನ ಮಗಳಾದ ದಮಯಂತಿಯು. ದೈವ ಯೋಗದಿಂದ ನಿಮ್ಮ ಪುರದಲ್ಲಿರೋರಮ್ಮ. ಅಮ್ಮ ಕುಮಾರಿ, ನಿನ್ನ ಪ್ರಥಮದಲ್ಲಿ ನೋಡಿದಾಗಲೇ ನನ್ನ ಮಾತಿಗೆ ಪ್ರತಿಯಾಗಿ ಹೇಳಿದ್ದೇನೆ. ಅಲ್ಲದೆ ನನ್ನ ರಾಜ್ಯ ಕೋಶಾದಿಗಳೆಲ್ಲ ಹಳೆ ಯೋಗದಿಂದ ನಾಶವಾಗಿರುವುದು. ಆದರೂ ಚಿಂತೆ ಇಲ್ಲ, ನನ್ನ ಪುರದಲ್ಲಿ ನೀನು ಸುಖವಾಗಿ ಇರೋಳಾಗು. ಅಮ್ಮ ಜನನಿ, ನನ್ನ ಪ್ರಾಣಕಾಂತರು ಬರುವ ತನಕ ಈ ಆಭರಣಗಳನ್ನು ಧರಿಸಲಾರೆನು ತಾಯಿ. ಮಗಳೇ ಚಿಂತಿಸಬೇಡ, ವಿಧಿ ಬರ ಕೇಳಮ್ಮ. ಮಗಳೇ ಚಿಂತಿಸಬೇಡ, ವಿಧಿ ಬರ ಕೇಳಮ್ಮ. ಆರಿದು ಹೊಸದಳವು ಪಣಿಯಲಿಕ್ಕಿದ್ದವ. ಆರಿದು ಹೊಸದಳವು ಪಣಿಯಲಿಕ್ಕಿದ್ದವ. ಮಗಳೇ ಚಿಂತಿಸಬೇಡ, ವಿಧಿ ಬರ ಕೇಳಮ್ಮ. ಅಮ್ಮ ಅಮ್ಮ ಮಗಳೇ ಚಿಂತಿಸಬೇಡ, ದೈವಯೋಗದಿಂದ ನಿನಗೆ ಈ ಕಷ್ಟವು ಪ್ರಾಪ್ತಿಯಾಗಿರುವುದು. ಈ ಆಭರಣಗಳನ್ನು ಧರಿಸಿ ಸುಖದಿಂದಿರಲಾಗು ಮಗಳೇ. ಖಂಡಿತವಾಗಿಯೂ ಧರಿಸಲಾರೇನು ತಂದೆ. ಮನೆ ಸೇವಕ ಮಾತೆ ಎಂಬಳು, ಮನೆ ಸೇವಕ ಅಮ್ಮ. ಸಣ್ಣೋ ತಾಂಗರು ಬರುವ ತನಕ ಅಮ್ಮ. ಸಣ್ಣೋ ತಾಂಗರು ಬರುವ ತನಕ ಧರಿಸಲಾರೆ ನಮ್ಮ, ಧರಿಸಲಾರೆ ನಮ್ಮ ಈ ಆಭರಣವು. ಮನೆ ಸೇವಕ ಮಾತೆಯ ಮಗಳು, ಮನೆ ಸೇವಕ ಅಮ್ಮ. ಕುಮಾರಿ, ನನ್ನ ಪ್ರಾಣಕಾಂತರು ಬರುವ ತನಕ ನಾನು ಈ ಆಭರಣಗಳನ್ನು ಖಂಡಿತವಾಗಿಯೂ ಧರಿಸಲಾರೆನು ಮಾತೆ. ಮಹಾರಾಜರೇ, ಹೋಗಿ ಬರುವೆನು ಧರಣಿನಾಥನೇ ಕೇಳಿ, ಹೋಗಿ ಬರುವೆನೋ ರಾಜ. ಮಹಾರಾಜರೇ, ನಾಥ ಪೇಣಿಯ ಕುರುವ ಪೇಳ್ವೆ ನಾನು. ನಾದಾವೇಣಿಯ ಕುರುವ ಪೇಳ್ವೆ ನಾನು, ಇಂದುದರ ನದಯದಿ, ಇಂದುದರ ನದಯದಿ ಹೋಗಿ ಬರುವೆ ನಾನು, ಹೋಗಿ ಬರುವೆನು ಧರಣಿನಾಥನೇ ಕೇಳಿ, ಹೋಗಿ ಬರುವೆನೋ ರಾಜ. ಮಹಾರಾಜರೇ, ಗುರುಗಳೇ, ನಾನಿನ್ನು ಮಾಡುವೆನು, ನನಗೆ ಅಪ್ಪಣೆಯಾಗಲಿ. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಗುರುಗಳೇ, ನಿಮಗೆ ಮಂಗಳವಾಗಲಿ. ಬನ್ನಿ.
ಬಂದೆಯ ಗುರುವೇ ಬಾರೆಯ ನೀನು ಬಂದೆಯ ಗುರುವೇ ಗುರುವೇ ಗುರುಗಳೇ ಮಾರದರೆ ಈ ಬೋಧ ಕಾರಣ ಮಾದದೆ ಬೆಳೆಯ ಗುರುಗಳೇ ನೀ ಬೋಧ ಕಾರಣ ಮಾದದೆ ಬೆಳೆಯ ಧರಣಿಯೆಲ್ಲ ಚಲಿಸಿ ಗುರುಗಳೇ ಧರಣಿಯೆಲ್ಲ ಚಲಿಸಿ ಬಾಳಲೆ ದಯಾನೆ ಬಂದೆಯ ಗುರುವೇ ಬಾರಯ್ಯ ನೀನು ಬಂದೆಯ ಗುರುವೇ ಗುರುವೇ ಗುರುಗಳೇ ಮಾರದರೆ ನೀವು ಯಾವ ಯಾವ ದೇಶವನ್ನು ಸಂಚಾರ ಮಾಡಿದ್ದೀರಿ ಹೋದ ಕಾರ್ಯವೂ ಏನಾಯ್ತು ಗುರುಗಳೇ ಹೋಗಿ ಹುಡುಕಿದೆ ನಾನು ಈ ಮಹಾರಾಜನಿ ಕೇಳು ಮಾರದರೆ ಗುರುಗಳೇ ಹೋಗಿ ಹುಡುಕಿದೆ ನಾನು ಈ ಮಹಾರಾಜನಿ ಕೇಳು ನಾಗವೇಣಿಯನ್ನು ಕಂಡು ಬಂದೆನಯ್ಯ ರಾಜ ಮಾರದರೆ ಗುರುಗಳೇ ಮನಿನಾದ ಹುಡುಗೆಯೊಟ್ಟು ತಲೆಬಾಚಿ ಕಟ್ಟಾದೆ ಮನಿನಾದ ಹುಡುಗೆಯೊಟ್ಟು ತಲೆಬಾಚಿ ಕಟ್ಟಾದೆ ಚೆಲುವೆ ಕಳೆಗೋದಿಹಳು ಚೆಲುವೆ ಕಳೆಗೋದಿಹಳು ಇದಕ್ಕೆ ನಾ ಬೇಡಾದೆ ಹೋಗಿ ಹುಡುಕಿದೆ ನಾನು ಈ ಮಹಾರಾಜನ ಕೇಳು ನಾಗವೇಣಿಯನ್ನು ಕಂಡು ಬಂದೆನಯ್ಯ ರಾಜ ಮಹಾರಾಜನೇ, ಗುರುಗಳೇ ನಾನು ನಾನಾ ದೇಶಗಳನ್ನು ಸಂಚಾರ ಮಾಡಿ ಸುಭಾವಿನಪುರಕ್ಕೆ ಹೋಗಲು ಅಲ್ಲಿ ಅವರ ಸತಿಯ ಸಂಗಡ ಮಾಸಿದ ವಸ್ತ್ರಗಳನ್ನು ಧರಿಸಿಕೊಂಡಿರುವರು ನಾನೇನೆಂದು ಹೇಳದೆ ಕಂಡ ವಿವರ ಚಂದದಿಂದ ಬೆಳೆ ಕಂಡ ವಿವರ ಗುರುವೇ ಗುರುಗಳೇ ಮಹಾರಾಜರೇ ಇಂದು ದರನ ದಯದೆ ಕುಮಾರಿಯು ಹರುಷ ಗುರುಗಳೇ ಇಂದು ದರನ ದಯದೆ ಕುಮಾರಿಯು ಹರುಷ ಕಂಡ ವಿವರವನ್ನ ಕಂಡ ವಿವರವನ್ನು ಚಂದದಿಂದ ಬೆಳೆ ಕಂಡ ವಿವರ ಚಂದದಿಂದ ಬೆಳೆ ಕಂಡ ವಿವರ ಗುರುವೇ ಬಾಲೆ ಮುಖವ ನೋಡಿ ಬಹಳ ದುಃಖವಾಯ್ತು ಮಾರದರೆ ಬಾಲೆ ಮುಖವ ನೋಡಿ ಬಹಳ ದುಃಖವಾಯ್ತು ಏನ ಬೇಡದೀಗ ಏನ ಬೇಡದೀಗ ಧರಣಿನಾಥನೇ ಹೋಗಿ ಹುಡುಕಿದೆ ಭೀಮರಾಜನೇ ಹೋಗಿ ಹುಡುಕಿದೆ ರಾಜ ಪೋಷಿಸುವರೆ ಕುಮಾರಿಯಳನ ಪೋಷಿಸುವರೆ ಗುರುವೇ ಗುರುಗಳೇ ಹರುಷದಿಂದ ನೀವು ಸರಸದಿಂದ ಬೇಳೆ ಗುರುಗಳೇ ಹರುಷದಿಂದ ನೀವು
ಚಂದದಿಂದ ಬೆಳೆ ಪೋಷಿಸುವರೇ ಗುರುವೇ. ಧರಣಿ ಕುಂಕುಮಾಪುರಿ ಶ್ರೀಶನಾದಯಾದಿ ಮಹಾರಾಜರೇ. ಗುರುಗಳೇ, ಧರಣಿ ಕುಂಕುಮಾಪುರಿ ಶ್ರೀಶನಾದಯಾದಿ ಬಾಲೆ ಇರುವಳೆನ್ನು ಬಹಳ ಸತ್ಯದಿಂದ ಹೋಗಿ ಹುಡುಕಿದೆ ಭೀಮರಾಜನೇ ಹೋಗಿ ಹುಡುಕಿದೆ ರಾಜ. ಗುರುಗಳೇ, ಕುಮಾರಿ ಮೊದಲಾದವರೆಲ್ಲರೂ ವೈದ್ಯ ಪಟ್ಟಣದಲ್ಲಿ ಸುಖದಿಂದಿರುವರೇ ಅದನ್ನು ತಿಳಿಸಿ. ಮಹಾರಾಜರೇ, ಗುರುಗಳೇ, ನಾನು ಅಲ್ಲಿಗೆ ಹೋಗಲು ತಾಂಬೂಲ ಮರ್ಯಾದೆ ಕೊಟ್ಟು ಕಳಿಸಿದ್ರು ಮಹಾರಾಜರೇ. ಪ್ರಿಯೆ, ಪ್ರಿಯ ಆ ರಮಣೆ ಕಾಂತೆ ಕೇಳಿದೆಯ ನೀನು ಮನೋರೇ. ಚಿಂತಿಸಬೇಡ. ಬಾಲ್ಯದ ಮಯಂತಿಯಳು ಅತಿ ಚಿಂತೆಯೊಳಗಾಗಿ ಹಾಕುಮರಿ. ಬಾಲ್ಯದ ಮಯಂತಿಯಳು ಅತಿ ಚಿಂತೆಯೊಳಗಾಗಿ ವ್ಯಥೆ ಪಡುವಳಂತೆ ಕಾಂತನಿ ಕೇಳಿದೆಯ ಅವನವರೇ. ವ್ಯಥೆ ಪಡುವಳಂತೆ ಕಾಂತನಿ ಕೇಳಿದೆಯ ರಮಣೆ ಕಾಂತೆ ಕೇಳಿದೆಯ ನೀನು ಕುಮಾರಿ. ಮನೋಹರ, ಮಲಿನದ ಹುಡುಗಿ ನೋಟು ತಲೆ ಬಾಚಿ ಕಾಟದೆ ಮನೋಹರೇ. ಚಿಂತಿಸಬೇಡ. ಮಲಿನದ ಹುಡುಗಿ ನೋಟು ತಲೆ ಬಾಚಿ ಕಾಟದೆ ಪಾಲನೊಂದಿರುವಳಂತೆ ಕಾಂತನಿ ಕೇಳಿದೆಯ ಮನೋಹರೇ. ಪಾಲನೊಂದಿರುವಳಂತೆ ಕಾಂತನಿ ಕೇಳಿದೆಯ ರಮಣೆ ಕಾಂತೆ ಕೇಳಿದೆಯ ನೀನು ಮನೋರೇ. ಮನೋಹರ, ಕಂಡೊರ ಮನೆಯೋಳು ಬಾಲ ಇರುವಾಳಂತೆ ಮನೋರೇ. ಕಂಡೊರ ಮನೆಯೋಳು ಬಾಲ ಇರುವಾಳಂತೆ ಅನ್ನ ನೀರನ್ನು ಬಿಟ್ಟ ಅದೇ ಚಿಂತೆ ಪಡುವಾಳಂತೆ ಮನೋರೇ. ಅನ್ನ ನೀರನ್ನು ಬಿಟ್ಟು ಅದೇ ಚಿಂತೆ ಪಡುವಾಳಂತೆ ರಮಣೆ ಕಾಂತೆ ಕೇಳಿದೆಯ ನೀನು ಮನೋರೇ. ಮನೋಹರ, ಕೇಳಿದೆಯಾ? ನಮ್ಮ ಕುಮಾರಿಯಾದ ದಮಯಂತಿಯು ಸುಬೇವಿನ ಪುರದಲ್ಲಿ ಮಾಸಿದ ವಸ್ತ್ರವನ್ನು ಧರಿಸಿಕೊಂಡಿರುವಂತೆ ಇದಕ್ಕೆ ಮಾಡುವುದೇನು ಮನೋಹರಿ? ಮನೋಹರ, ಮನೋಹರಿ, ಬಾಲೆ ಕೋವಾರಿಯಳು ಬಗೋದು ಕಾಪಾಡು ಮಾಡು. ಮನೋಹರ, ಮನೋಹರಿ, ಬಾಲೆ ಕೋವಾರಿಯಳು ಬಗೋದು ಕಾಪಾಡು ಮಾಡು. ಮನೋಹರ, ಮನೋಹರಿ, ಧರಣ
ಪ್ರಿಯಾಗಿರುವಳೆ. ಪ್ರಿಯೆ ಪ್ರಿಯೆ ಇದಕ್ಕೆ ಮಾಡೋದೇನು ಪ್ರಿಯೆ? ಮಂತ್ರಿ ಪ್ರಭು ನಮ್ಮ ಗುರುಗಳಾದ ವಸುದೇವ ಬರ್ಮಣನು ನಾವು ಪ್ರಭು ಮಹಾರಾಜರಿಗೆ ಉಣಿಸುವೆನು. ಗುರುಗಳೇ ನಿಮಗೆ ಮಂಗಳವಾಗಲಿ. ಬನ್ನಿ ಮಹಾರಾಜರೇ, ನನ್ನನ್ನು ಕರೆಸಿದ ಕಾರಣವೇನು? ಗುರುಗಳು ಹೇಳುವೆನು ಕೇಳಿ. ಹೇಳೆಯ ರಾಜ ಗುರುಗಳೇ ಹೋಗಿ ಸಮಯಂತೆ ಕರೆತಾನೆ. ಗುರುಗಳೇ ರಾಜ ಗುರುಗಳೇ ಹೋಗಿ ಸಮಯಂತೆ ಕರೆತಾನೆ. ಇನ್ಯಾಕೆ ಹನುಮಾನ ವಸುದೇವನೇ ನಿನ್ನೋ ಗುರುವೇ. ಗುರುಗಳೇ ಮಹಾರಾಜರೇ, ಹರುಷದಿಂದಲಿ ಹೋಗಿ ಸರಸಾದಿಂದಲಿ ಕರೆದು. ಗುರುಗಳೇ ಹರುಷದಿಂದಲಿ ಹೋಗಿ ಸರಸಾದಿಂದಲಿ ಕರೆದು. ತಾರೆಯ ಗುರುದೇವ ತಾರೆಯ ಗುರುದೇವ ಗುರುದೇವ ಕೇಳಯ್ಯ. ರಾಜ ಗುರುಗಳೇ ಹೋಗಿ ಸಮಯಂತಿ ಕರೆತಾನೆ. ಇನ್ಯಾಕೆ ಹನುಮಾನ ವಸುದೇವನೇ ನಿನ್ನೋ ಗುರುವೇ. ಗುರುಗಳೇ ಮಹಾರಾಜರೇ, ಬೇಗನೆ ಹೋಗಿ ದಮಯಂತಿಯನ್ನು ಕರೆದುಕೊಂಡು ಬರುವರಾಗೆ. ಗುರುಗಳೇ ನಮ್ಮ ಅಪ್ಪಣೆಯಂತೆ ಆಗಬಹುದು. ಗುರುಗಳೇ ನಿಮಗೆ ಮಂಗಳವಾಗಲಿ. ಬನ್ನಿ ಮಹಾರಾಜರೇ, ಗುರುಗಳೇ. ಭೀಮರಾಜರು ದಮಯಂತಿಯನ್ನು ಕರೆದುಕೊಂಡು ಬರೆಂದು ಹೇಳಿದರು. ಆಗಬಹುದು, ಬಹಳ ಸಂತೋಷ. ಅಮ್ಮ ಕುಮಾರಿಯೇ, ಗುರುಗಳೇ ಬಾರಮ್ಮ ಬಾರೆ ಹೋಗುವ, ಬಾರಮ್ಮ ಬಾರೆ ಹೋಗುವ, ಬಾರಮ್ಮ ಬಾರೆ ಹೋಗುವ. ಅಮ್ಮ ಕುಮಾರಿಯೇ, ಗುರುಗಳೇ ಹೇಳುವರಾಗಿ. ವನ ಜನತೆಯೇ ನಿನ್ನ ಮನದ ವಿಲಾಸೆಯ, ವನ ಜನತೆಯೇ ನಿನ್ನ ಮನದ ವಿಲಾಸೆಯ. ವಿನಯದಿ ನಡೆಸುವೆ ಬಾರಮ್ಮ, ವಿನಯದಿ ನಡೆಸುವೆ ಬಾರಮ್ಮ. ಬಾರಮ್ಮ ಬಾರೆ ಹೋಗುವ, ಬಾರಮ್ಮ ಬಾರೆ ಹೋಗುವ, ಬಾರಮ್ಮ ಬಾರೆ ಹೋಗುವ. ಅನುಗ್ರಹಗಳು ನಿಮ್ಮ ತಂದೆಯು ಕಳುಹಿದ. ಗುರುಗಳೇ ಹೇಳುವರಾಗಿ. ಅನುಗ್ರಹಗಳು ನಿಮ್ಮ ತಂದೆಯು ಕಳುಹಿದ. ಶೀಘ್ರದಿ ಹೋಗುವ ಬಾರಮ್ಮ, ಶೀಘ್ರದಿ ಹೋಗುವ ಬಾರಮ್ಮ. ಬಾರಮ್ಮ ಬಾರೆ ಹೋಗುವ, ಬಾರಮ್ಮ ಬಾರೆ ಹೋಗುವ, ಬಾರಮ್ಮ ಬಾರೆ ಹೋಗುವ. ಅಮ್ಮ ನಳಿನಾಕ್ಷಿ, ಗುರುಗಳೇ ನಿಮ್ಮ ತಂದೆಯಾದ ಭೀಮರಾಜರು ನಿನ್ನನ್ನು ಕರೆದುಕೊಂಡು ಬಾರೆಂದು ಹೇಳಿದರು. ನಡಿಯಮ್ಮ ಹೋಗೋಣ. ಜನನಿಯೇ ಹೋಗುವೆ, ಜನಕನೇ ಹೋಗುವೆ. ಜನನಿಯೇ ಹೋಗುವೆ, ಜನಕನೇ ಹೋಗುವೆ. ಇಳೆಯಾದಿಂದಲೇ ತಂದೆಯೋ ಕಾಳ
ಜನನಿಯೇ, ಕುಮಾರಿಯೇ, ನಮ್ಮ ತಂದೆಯರು ಹೇಳಿ ಕಳಿಸಿದ ಕಾರಣ ನಾನಿನ್ನೂ ಹೋಗಿ ಬರುವೆನು ಜನನಿ. ಕುಮಾರಿ, ತಂದೆ ತಾಯಿಗಳಿಗೆ ವಂದಿಸುವೆನು, ನಾನಿನ್ನೂ ಹೋಗಿ ಬರುವೆನು. ಮಗಳೇ ದಮಯಂತಿ, ನಿಮ್ಮ ತಂದೆ ತಾಯಿಯವರ ದರ್ಶನಕ್ಕಾಗಿ ನೀನಿನ್ನೂ ತಡ ಮಾಡದೆ ಹೊರಡುವಳಾಗು. ಈ ಕಷ್ಟವೆಲ್ಲ ಆ ದಯಮಯನಾದ ಪರಮಾತ್ಮನ ಕಾಪಾಡುವನು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಬಾ ಬಾ ನೋಡು ಬಾ ಬಾ ನೀನು ಬಾ ಇವಾಗ ಹೋಗೋಣ ಬಾ ಇವಾಗ. ಗುರುಗಳೇ ನಿಮಗೆ ಮಂಗಳವಾಗಲಿ, ಬನ್ನಿ. ತಂದೆ ತಾಯಿಗಳಿಗೆ ವಂದಿಸುವೆನು. ಕುಮಾರಿ ದಮಯಂತಿ, ಮಂಗಳವಾಗಲಿ. ಮಂಗಳವಾಗಲಿ, ಬನ್ನಿ. ಕುಮಾರಿ, ತಂದೆ ಹೇಳುವರಾಗಿ. ಕುಮಾರಿ, ಅಮ್ಮ, ಬಂದೆಯ ಮಗಳೇ ಬಾರಮ್ಮ ನೀನು, ಬಂದೆಯ ಮಗಳೇ ಕುಮಾರಿ. ಕುಮಾರಿ, ತಂದೆ ಹೇಳುವರಾಗಿ. ಕುಮಾರಿ, ಈ ವ್ಯತೆಗೆ ನೀನು ಗುರಿಯಾದೆಯಮ್ಮ. ಕುಮಾರಿ, ಈ ವ್ಯತೆಗೆ ನೀನು ಗುರಿಯಾದೆಯಮ್ಮ. ಪುತ್ರಿ ನಿನ್ನ ಮುಖವೋ, ಕುಮಾರಿ, ಅಮ್ಮ, ಪುತ್ರಿ ನಿನ್ನ ಮುಖವೋ ನೋಡಲೇ ನೋಚಿತೆ. ಬಂದೆಯ ಮಗಳೇ ಬಾರಮ್ಮ ನೀನು, ಬಂದೆಯ ಮಗಳೇ ಕುಮಾರಿ. ಕುಮಾರಿ, ತಂದೆ, ದೈವಯೋಗದಿಂದ ಸಕಲವನ್ನು ಸೋತು ನಿನಗೆ ಇಂಥ ಕಷ್ಟ ಪ್ರಾಪ್ತಿಯಾಗಿರೋದು. ಬಾಮಗಳೇ, ಹಾ ಸ್ತ್ರೀಯಲ್ಲಿಯೂ ಕಾಪಾಡೋನು. ಬಾಮಗಳೇ, ಕುಳಿತುಕೋ. ಬಲಲಿದೆಯ ಕುಮಾರಿಯೇ, ಕುಮಾರಿ, ಅಮ್ಮ ಹೇಳುವಳಾಗು ತಾಯಿ. ಬಲಲಿದೆಯ ಕುಮಾರಿಯೇ, ಮಗಳೇ ದುಃಖದಲ್ಲೇ ಮಗಳೇ. ಕುಮಾರಿ, ಅಮ್ಮ ಬೇಡ ಹೇಳುವಳಾಗು. ಮಗಳೇ ನಿನ್ನಯ ಮನವೋ, ಮಗಳೇ ನಿನ್ನಯ ಮನವೋ ಎಷ್ಟು ನಂದದೋ ಕಾಣೆ. ಕುಮಾರಿ, ಅಮ್ಮ ಹೇಳುವಳಾಗು ತಾಯಿ. ದೈವ ಯೋಗದಿಂದ ಈ ರೀತಿಯಾಗಿರುವುದು, ಆದರೂ ಚಿಂತೆ ಇಲ್ಲ. ಬಾ, ಕುಳಿತುಕೋ ಮಗಳೇ. ಮಂತ್ರಿ, ಕುಮಾರಿಯ ನಿನ್ನಯ ರಮಣನ. ಕುಮಾರಿ, ತಂದೆ, ಕುಮಾರಿಯ ನಿನ್ನಯ ರಮಣನ. ಯಾವ ದೇಶದಲ್ಲಿ ನವನ ಅದರ ನೆಲೆಯ ತಿಳಿಸಬೇಕು ಮಗಳೇ. ಕುಮಾರಿ, ಅಮರ ಲೋಕದಲ್ಲಿದ್ದರೋ. ಕುಮಾರಿ, ತಂದೆ ಹೇಳುವರಾಗಿ. ಅಮರ ಲೋಕದಲ್ಲಿದ್ದರೋ ಹರಸಿದರವೆನೋ ರಾಜಚಂದ್ರನ ಮಗಳೇ. ಕುಮಾರಿ, ತಂದೆ, ನಿನ್ನೆ ರಮಣನು ಯಾವ ದೇಶದಲ್ಲಿದ್ದರು ಅದರ ನೆಲೆಯನ್ನು ತಿಳಿಸಲಾಗೋ. ಕುಮಾರಿ, ತಂದೆ, ಕುಮಾರಿ, ತಂದೆ ಲಾಲಿಸೋ. ತಂದೆ ಲಾಲಿಸೋ ನಾ ಬೇಳುವೆನೋ. ತಂದೆ ಲಾಲಿಸೋ, ತಂದೆ. ಕುಮಾರಿ, ಚಿಂತೆ ಮಾಡಲಾಗು.
ಅರಸನ ಬಳಿಯು ಮರರೋಪಿನಿಂದ ಇರುವರೆಂದು ನಾನು ತಂದೆ ಲಾಲಿಸೋ ಬೇಡುವೇನು ತಂದೆ ಲಾಲಿಸೋ ತಂದೆ ತಂದೆ ಕುಮಾರಿ, ನನ್ನಯ್ಯ ರಮಣನು ನನ್ನನ್ನಗಲಿ ಮಾರರೂಪಿನಿಂದ ಅಯೋಧ್ಯಾಪುರದ ಋತುವರ್ಣನ ಬಳಿಲಿ ಬಾನಸಿ ಕೆಲಸವನ್ನು ಮಾಡುವರಂತೂ ಋಷಿಗಳು ಹೇಳಿದ್ದಾರೆ. ಮಗಳೇ ಚಿಂತಿಸಬೇಡ ವಿಧಿಪಾರ ಕೇಳಮ್ಮ. ಕುಮಾರಿ, ತಂದೆ ಹೇಳುವರಾಗೆ ಮಗಳೇ ಚಿಂತಿಸಬೇಡ ವಿಧಿಪಾರ ಕೇಳಮ್ಮ. ಯಾರಿಗೂ ಹಸದಳವೋ ಪಣಿಯಾಲಿಗಿಂದವ ಕುಮಾರಿ. ಕುಮಾರಿ, ಹೇಳುವರಾಗಿ ಪತಿಯನ್ನು ಅಗಲೇನೆ ಸುತರನ್ನು ತೊರೆದೋನೆ. ಕುಮಾರಿ, ಪತಿಯನ್ನು ಅಗಲೇನೆ ಸುತರನ್ನು ತೊರೆದೋನೆ. ಕಾಡಿನೊಳ್ ಕಾಷ್ಟವ ಕುಮಾರಿ, ಕಾಡಿನೊಳ್ ಕಾಷ್ಟವ ಪಟ್ಟೆಯ ಮಗಳೇ. ಮಗಳೇ ಚಿಂತಿಸಬೇಡ ವಿಧಿಬಾರ ಕೇಳಮ್ಮ. ಯಾರಿಗೂ ಹಸದಳವೋ ಪಣಿಯಾಲಿಗಿದವ ಕುಮಾರಿ. ಕುಮಾರಿ, ತಂದೆ ಪುರಾತನ ಕಾಲದಲ್ಲಿ ಇದೇ ರೀತಿಯಾಗಿ ಶ್ರೀ ಶನಿದೇವನ ಪ್ರೇರಣೆಯಿಂದ ಎಷ್ಟೋ ರಾಜರು ಕಷ್ಟವನ್ನು ಪಟ್ಟು ಪುನಃ ಹಾ ಮಹಾದೇವನಿಂದಲೇ ಸಂತೃಪ್ತರಾಗಿದ್ದಾರೆ. ಅದರಿಂದ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಪತಿ, ನಿನ್ನ ರಾಜ್ಯ, ನಿನ್ನ ಸುತರು ಎಲ್ಲರೂ ನಿನ್ನ ಕೈ ಸೇರುವರು. ನಾ ಶಾಶ್ವತದಿಂದ ನಮ್ಮ ಪುರದಲ್ಲೇ ಇರುವಳಾಗಮ್ಮ ಕುಮಾರಿ. ಆಗಬಹುದು ತಂದೆ. ಮಂತ್ರಿ, ಮಹಾಪ್ರಭು, ನಮ್ಮ ಗುರುಗಳಾದ ಸುದೇವ ಬ್ರಹ್ಮಣನು ಬ್ರಹ್ಮನು ನಾವು ಪಡೆ ಮಹಾಪ್ರಭು. ಮಹಾರಾಜನಿಗೆ ಒಂದು ಗುರುಗಳೇ ನಿಮಗೆ ಮಂಗಳವಾಗಲಿ. ಬನ್ನಿ. ಮಹಾರಾಜರೇ, ನನ್ನನ್ನು ಕರೆಸಿದ ಕಾರಣವೇನು? ಕೇಳೋ ಪೇಳುವೆ ಹರುಷದಿಂದ ನಾನು ಕೇಳೋ ಪೇಳುವೆ ಗುರುವೇ. ಗುರುಗಳೇ, ಮಹಾರಾಜರೇ, ಅಳಿಯ ನಾಳ ರಾಜ ನಿರುವಾನೆದೆಯ. ಗುರುಗಳೇ, ಮಹಾರಾಜರೇ, ಅಳಿಯ ನಾಳ ರಾಜ ನಿರುವಾನೆದೆಯ ತಿಳಿದು ನೀ ಬಾರಯ್ಯ. ಗುರುಗಳೇ, ತಿಳಿದು ನೀ ಬಾರಯ್ಯ ಪರಮ ಗುರುವೆ ನೀನು ಕೇಳೋ ಬೇಡುವೆ ಅರುಷದಿಂದ ನಾನು ಕೇಳೋ ಬೇಡುವೆ ಗುರುವೇ. ಗುರುಗಳೇ, ಮಹಾರಾಜರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನಮ್ಮ ಅಳಿನಾದ ನಳರಾಜನು ಯಾವ ದೇಶದಲ್ಲಿರುವರೋ ಅವರ ನೆಲೆಯನ್ನು ಕಂಡು ಬರುವರಾಗಿ. ಗುರುಗಳೇ, ಅಯೋಧ್ಯ ನಗರದ ರುಕ್ಮಣನ ಬಳಿ ಎಂಬುದು ತಿಳಿದು ಬಂದಿದೆ. ನೀವು ಬೇಗನೆ ಹೋಗಿ ಅವರನ್ನು ನೋಡಿಕೊಂಡು ಬರುವರಾಗೆ. ಗುರುಗಳೇ, 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 ಕಾಡಿನಲ್ಲಿ ಪಾಳು ಚಾವಡಿಯಲ್ಲಿ ಬಿಟ್ಟು ಹೋದವರು ಏನು ಯಾರೆಂದು ಹೇಳಿದೆ. ಆದರೆ ಅದಕ್ಕೆ ಏನು ಉತ್ತರ ಬರಬಹುದು ಅದನ್ನು ತಿಳಿದು ಬರುವಾಗೆ. ಗುರುಗಳೇ, ತಮ್ಮ ಅಪ್ಪಣೆ ತಾಗಬಹುದಮ್ಮ. ಅರಸುವುದೆಂದ ರಾಜಚಂದ್ರನ
ಅರಸುವುದೆಂದ ರಾಜಚಂದ್ರನ ಯಾವ ದೇಶದ ಸಾರಥಿಯಾಗಿರುವನೋ ಕಾಣೆ. ಆಹಾ, ಸತ್ಯವಂತ ನಳರಾಜನಿಗೆ ಇಂತಹ ಕಷ್ಟ ಪ್ರಾಪ್ತಿಯಾಯಿತೆ. ಇರಲಿ, ಇದೆಲ್ಲ ವಿಧಿಯ ಮಾಯ. ಮಹಾರಾಜನಿಗೆ ವಂದಿಸುವೆನು. ಗುರುಗಳೇ, ನಿಮಗೆ ಮಂಗಳವಾಗಲಿ. ಬನ್ನಿ. ಯಾವ ದೇಶ ನಿಮ್ಮದು ಈಗ ಸರಿ ಪೇಳುವಿರ? ಯಾವ ದೇಶ ನಿಮ್ಮದು ಈಗ ಸರಿ ಪೇಳುವಿರ? ಬಂದ ಕಾರಣವನ್ನು ಬಂದ ಕಾರಣವನ್ನು ಚಂದದಿಂದಲೇ ಯಾವ ದೇಶ ನಿಮ್ಮದು ಈಗ ಸರಿ ಬೇಡುವಿರ? ಗುರುಗಳೇ, ನೀವು ಯಾರು? ನಿಮ್ಮ ದೇಶವು ಯಾವುದು? ನಿಮ್ಮ ಸಂಗತಿಯನ್ನು ವಿವರವಾಗಿ ತಿಳಿಸುವರಾಗಿ. ಮಹಾರಾಜನೇ, ನಿಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟೆ ಅಷ್ಟೇ. ಆಹಾ, ಕಾಡಿನಲ್ಲಿ ಪಾಳು ಚಾವಡಿಯಲ್ಲಿ ಸತಿಯನ್ನು ನಗಲಿದವನು ಪುನಃ ಸತಿಗೆ ಪತಿಯಾಗಬಲ್ಲನೆ? ಎಲ್ಲ ವಿಧಿಯ ಮಾಯ. ಆಹಾ, ಈ ಕುರುಪೆಯು ಯಾರಾಗಿರ್ಬೋದು? ನಮ್ಮ ಮಹಾರಾಣಿಗೆ ತಿಳಿಸುವೆನು. ಗುರುಗಳೇ, ನಿಮಗೆ ಮಂಗಳವಾಗಲಿ. ಬನ್ನಿ ಗುರುಗಳೇ. ಅಮ್ಮ ಕುಮಾರಿಯೇ, ಗುರುಗಳೇ ಹೇಳಿದರಾಗಿ. ಲಾಲಿಸು ನಾ ಪೇಳುವೆ ಮಾನೋನೆ ಮಣಿಯೇ, ಲಾಲಿಸು ನಾ ಪೇಳುವೆ. ಅಮ್ಮ ಕುಮಾರಿಯೇ, ಗುರುಗಳೇ ಹೇಳಿದರಾಗಿ. ತೆರೆಯೋಳಯ್ಯಜ ಅರಸನ ಬಳಿಯಳು, ತೆರೆಯೋಳಯ್ಯಜ ಅರಸನ ಬಳಿಯಳು, ಮಾರರು ಬೇನಿಂದ ಮಾನುನಿ ಕೇಳ. ಗುರುಗಳೇ ಹೇಳಿದರಾಗಿ. ಮಾರರು ಬೇನಿಂದ ಮಾನುನಿ ಕೇಳ, ಲಾಲಿಸು ನಾ ಬೇಡುವೆ ಮಾನುನಿ ಮಣಿಯೇ, ಲಾಲಿಸು ನಾ ಬೇಡುವೆ. ಅಮ್ಮ ಕುಮಾರಿಯೇ, ಗುರುಗಳೇ ನೀನು ಹೇಳಿದಂತೆ ಅಲ್ಲಿ ಹೇಳಲು ಅಲ್ಲಿದ್ದ ಒಬ್ಬ ಕುರುಪಿಯು ಸತಿಯನ್ನಾಗಲಿದ್ದವನು ಪುನಃ ಸತಿಗೆ ಪತಿಯಾಗಬಲ್ಲನೆ ಎಂದು ಹೇಳಿದನಮ್ಮ. ಅವರೇ ಎನ್ನ ರಾಜರು, ಅವರೇ ನಳರಾಜರು. ಗುರುಗಳೇ ಅಮ್ಮ ಕುಮಾರಿಯೇ, ಅವರೇ ಎನ್ನ ರಾಜರು, ಅವರೇ ನಳರಾಜರು, ಅವರೇ ಪ್ರಣಕಾಂತರು, ಅವರೇ ನಳರಾಜರು, ಅವರೇ ಎನ್ನ ರಾಜರು. ಗುರುವೇ ಗುರುವೇ ಏನೇನು ಗುರುಗಳೇ, ಚಂದ್ರಕಾಂತಿಗಿಂತ ಅತಿ ಶೈಲವಿದ್ದ ಕಾಂತರು ಈಗ ಮಾರರೂಪಿಂದ ಇರುವರೇ ಗುರುಗಳೇ. ನೀನು ಚಿಂತಿಸಬೇಡಮ್ಮ, ನಿನ್ನ ಪತಿಯ ಕರೆಯುವ ಪ್ರಯತ್ನ ಮಾಡುವೆನಮ್ಮ. ನಳನಾಶನಂ ಕಾಣುವ ತನಕ ಗುರುಗಳೇ ಕಂತೆ ಕುಮಾರಿ ಚಿಂತಿಸಬೇಡ ಹೇಳಲಾಗು. ನಳನಾಶನಂ ಕಾಣುವ ತನಕ ನಾಂ ಸಹಿಸಲಾರನು ತಂದೆಯ. ತಂದೆ ಕುಮಾರಿ,
ಪ್ರಿನ್ಸಿಪಲ್ ಹೇಳಲಾಗು. ಕುಮಾರಿ ತಂದೆ ಕೇಳಮ್ಮ ನೀನೀಗ ಬೇಡೋ ಬೇಯಲೆ ಮಗಳೇ. ಕುಮಾರಿ ತಂದೆ ಹೇಳುವರಾಗಿ ಕೇಳಮ್ಮ ನೀನೀಗ ಬೇಡೋ ಬೇಯಲೆ ಮಗಳೇ. ರಮಣಾನು ಕರೆದಾನು ರಮಣಾನು ಕರೆದಾನು ಬರೆಯೇನು ದೋರಾದೋ. ಕುಮಾರಿ ತಂದೆ ನಿನ್ನೆ ರಮಣನನ್ನು ಹೇಗೆ ಕರೆಸುವುದು, ಏನು ಮಾಡುವುದು ಕುಮಾರಿ? ತಂದೆ ತಂದೆ ದಮಯಂತಿಗೆ ಎರಡನೇ ಲಗ್ನವೆಂದು ಏರ್ಪಡಿಸಿ ಎಲ್ಲ ದೇಶಾಧಿಪತಿಗಳಿಗೆ ಲಗ್ನ ಪತ್ರಿಕೆಯನ್ನು ಕೊಡುವುದಲ್ಲದೆ ನಿಷಾದ ನಗರಾಧಿಪತಿಯಾದ ನಾಳರಾಜನಿಗೆ ವಸುದೇವರನ್ನು ಕಳಿಸಿ ತಪ್ಪದೇ ಕೊಟ್ಟು ಬರುವರಾಗಿ. ಆಗ ತನ್ನಷ್ಟು ತಾನಾಗೇ ಬರುವರು ಗುರುಗಳೇ. ತಂದೆ ಕುಮಾರಿ ತಂದೆ ನಿನ್ನಷ್ಟಕ್ಕಿಂತಾಗಲೇ ಕುಮಾರಿ. ಮಹಾರಾಜರಿಗೆ ವಂದಿಸುವೆನು. ಗುರುಗಳೇ ನಿಮಗೆ ಮಂಗಳವಾಲಿ ಬನ್ನಿ. ಮಹಾರಾಜರೇ, ನನ್ನನ್ನು ಕರೆಸಿದ ಕಾರಣವೇನು? ಗುರುಗಳೇ ಹೇಳುವನ್ನು ಕೇಳಿ. ಎದಿರಾಯ ಕೇಳೇನು ಬೇಡೋ ಬೇಡೋ ಸಾದೆ. ಗುರುಗಳೇ ಮಹಾರಾಜರೇ, ನಾನು ಯಾವುದು ಬಿಡ್ಲಿಲ್ಲ. ಎದಿರಾಯ ಕೇಳೇನು ಬೇಡೋ ಬೇಡೋ ಸಾದೆ. ಲೀಲೆಯಿಂದಲೇ ಬಾನು ಲೀಲೆಯಿಂದಲೇ ಬಾನು ಓಲೆಯ ರಚಿಸಯ್ಯ. ಗುರುಗಳೇ ಮಹಾರಾಜರೇ, ಬಾಲೆ ದಮಯಂತಿಗೆ ಎರಡನೇ ಲಗ್ನವೆಂದು. ಗುರುಗಳೇ ಮಹಾರಾಜರೇ, ಬಾಲೆ ದಮಯಂತಿಗೆ ಎರಡನೇ ಲಗ್ನವೆಂದು. ಲೀಲೆಯಿಂದಲೇ ಬಂದು ಲೀಲೆಯಿಂದಲೇ ಬಂದು ಹೋಲೆಯ ರಚಿಸಯ್ಯ. ಗುರುಗಳೇ ಮಹಾರಾಜರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನನ್ನ ಕುಮಾರಿಯಾದ ದಮಯಂತಿಗೆ ಎರಡನೇ ಲಗ್ನವೆಂದು ಲಗ್ನ ಪತ್ರಿಕೆಯನ್ನು ರಚಿಸಿ ಎಲ್ಲ ದೇಶಾಧಿಪತಿಗಳಿಗೂ ಕೊಡುವುದಲ್ಲದೆ ವಿಷದ ನಗರಾಧಿಪತಿಯಾದ ನಳರಾಜನಿಗೂ ಸಹ ಋತ್ಪಂಡನಾಜನಿಗೂ ಕೊಟ್ಟು ಬರುವರಾಗಿಯೇ ಗುರುಗಳೇ. ಆಗಲಿ ನಾ ಮಾಡುವೆ ಧರಣೆ ನಾಥ, ಆಗಲಿ ನಾ ಮಾಡುವೆ. ಮಹಾರಾಜರೇ, ಗುರುಗಳೇ ಬಾಲ ದಮಯಂತಿಗೆ ಎರಡನೇ ಲಗ್ನವೆಂದು. ಬಾಲ ದಮಯಂತಿಗೆ ಎರಡನೇ ಲಗ್ನವೆಂದು. ಲೀಲೆಯಿಂದಲೇ ಕೊಟ್ಟು ಬರುವೆ ನಾನು. ಲೀಲೆಯಿಂದಲೇ ಕೊಟ್ಟು ಬರುವೆ ನಾನು. ಆಗಲಿ ನಾ ಮಾಡುವೆ ಧರಣೆ ನಾಥ, ಆಗಲಿ ನಾ ಮಾಡುವೆ. ಮಹಾರಾಜರೇ, ಗುರುಗಳೇ ನಿಮ್ಮ ಇಷ್ಟದಂತೆ ಕೊಟ್ಟು ಬರುವೆನು, ನಾನು ಈಗಲೇ ಹೊರಡುವೆನು. ನಿಮಗೆ ಮಂಗಳವಾಗಲಿ, ನೀವಿನ್ನೂ ಹೋಗಿ ಬರುವರಾಗಿ. ಋತ್ಪರ್ಣ ಮಹಾರಾಜರಿಗೆ ವಂದಿಸುವೆನು. ಗುರುಗಳೇ ನಿಮಗೆ ಮಂಗಳವಾಗಲಿ ಬನ್ನಿ. ಗೆಳೆಯ ಋತುಪಾನ ಬೇಡುವೆ ನಾನೀಗ. ಮಹಾರಾಜರೇ, ಗುರುಗಳೇ ಹೇಳುವರಾಗಿ. ಗೆಳೆಯ ಋತುಪಾನ ಬೇಡುವೆ ನಾನೀಗ.
ಬಾಲೆ ದಮಯಂತಿಗೆ ಎರಡನೇ ಲಗ್ನವೇನೋ ಇಲೆಯಿಂದಲೇ ರಚಿಸಿ ಇಲೆಯಿಂದಲೇ ರಚಿಸಿ ತಂದಿರುವೆ ಗೆಳೆಯ ಕರೆರಾಯ ಹೇಳುವೆ ನಾನೀಗ ಇಲೆಯಿಂದ ಜಲಾವ ಮಾಡದೆ ರಾಜ ಮಹಾರಾಜನೇ ನಳರಾಜನು ಅರಣ್ಯವನ್ನು ಸೇರಿ ಸತಿಗೆ ವಂಚಕನಾದ್ದರಿಂದ ದಮಯಂತಿಗೆ ಎರಡನೇ ಲಗ್ನವನ್ನು ಮಾಡುವರು. ಈ ಲಗ್ನ ಪತ್ರಿಕೆಯನ್ನು ಸ್ವೀಕರಿಸುವರಾಗಿ. ಏನಿದಾಶ್ಚರ್ಯ ಗುರುದೇವ ಗುರುಗಳೇ, ಏನಿದಾಶ್ಚರ್ಯ ಗುರುವೇ, ಈ ನುಡಿದರೆ ಅರಿಯಲಾರೆನು ನಾ ಗುರುಗಳೇ. ಮಹಾರಾಜನೇ ಅರಸನಳ ನೃಪಾಲನ ಗುರುಗಳೇ, ಮಹಾರಾಜನೇ ಅರಸನಳ ರಾಜನ ತರುಣಿಗೆ ಎರಡನೇ ಲಗ್ನದ ಓಲೆಯನ್ನು ನೀಡಲು ಬಹುದೇ ಗುರುವೇ. ಏನಿದೇನಿದು ಆಶ್ಚರ್ಯ ಗುರುಗಳೇ, ನಿಮ್ಮ ಭೀಮರಾಜರಿಗೆ ಹುಚ್ಚುಡಿತೆ. ನಳರಾಜನನ್ನು ಹುಡುಕಿಸದೆ ದಮಯಂತಿಗೆ ಎರಡನೇ ಲಗ್ನವನ್ನು ಮಾಡುವುದು ಧರ್ಮವೇ ಗುರುಗಳೇ? ಮಹಾರಾಜರೇ, ನಾವು ಎಲ್ಲ ಹುಡುಕಿದೆವು, ಸಿಕ್ಕಲಿಲ್ಲವಾದ ಕಾರಣ ಮಹಾರಾಜರು ಈ ಪತ್ರಿಕೆಯನ್ನು ಕೊಟ್ಟು ಕಳಿಸುವರು. ನಾನಿನ್ನೂ ಹೊರಡುವೆನು. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ ಗುರುಗಳೇ. ಎಲೆ ಬಾವುಕನೆ ಮಹಾರಾಜನೇ, ನಾಳೆ ದಿನ ವಿದರ್ಭಾಪುರದಲ್ಲಿ ಭೀಮರಾಜರ ಮಗಳಾದ ದಮಯಂತಿಗೆ ಲಗ್ನವೂ ಏರ್ಪಟ್ಟಿರುವುದು. ನಾವು ತೆರಳುವೆವು, ನೀನು ಸಾರಥಿಯ ಕೆಲಸವನ್ನು ನಡೆಸುವನಾಗು. ಮಹಾರಾಜನೇ, ಆಕೆಗೆ ಇನ್ನ ಲಗ್ನವಿಲ್ಲವೇ ದೇವ? ಇದು ಎರಡನೇ ಲಗ್ನವು. ಸರಿಯಾದ ಉತ್ತರ. ಸಂತೋಷ, ಬಹಳ ಸಂತೋಷ. ಎಲೆ ಬಾವುಕನೆ, ಸಾವಕಾಶವೇತಕ್ಕೆ ಹೊಡುವ ಪ್ರಯತ್ನವನ್ನು ಮಾಡು. ಶಬ ಶಬ ಬಾಪು ಬಲುರೆಯ ಗಸ ಗಸ ವಾಳಿಗೆ ಬಿಸಿ ಬಿಸಿ ತೂಪವು ಗಸ ಗಸ ವಾಳಿಗೆ ಬಿಸಿ ಬಿಸಿ ತೂಪವು ಮೊದಲ ಒದಗಿತು ಮದುವೆಯ ಸಂಭ್ರಮ ಮೊದಲ ಒದಗಿತು ಮದುವೆಯ ಸಂಭ್ರಮ ಶಬ ಶಬ ಬಾಬು ಬಲುರೆಯ ತಡೆ ಬಡೆ ಇಲ್ಲದೆ ಬಡಕಲ ಕುದುರೆಯು ತಡೆ ಬಡೆ ಇಲ್ಲದೆ ಬಡಕಲ ಕುದುರೆಯು ತಡೆ ಬಡೆ ಇಲ್ಲದೆ ಬಡಕಲ ಕುದುರೆಯು ಜಗಮಾತ್ರದಿಂದಲಿ ಈ ದರ್ಭಾಪುರಕ್ಕೇನು ಜಗಮಾತ್ರದಿಂದಲಿ ಈ ದರ್ಭಾಪುರಕ್ಕೇನು ಶಬ ಶಬ ಬಾಪು ಬಲುರೆಯ ಮಹಾರಾಜನೇ, ಬಹಳ ಸಂತೋಷ. ದಮಯಂತಿಯ ಲಗ್ನಕ್ಕೆ ನಾನೇ ಯಜಮಾನನಾಗುವೆನು. ಇದರಿಂದ ನನಗಾದ ಅಪಮಾನವೇನು? ಈಗ ಕುದುರೆಗಳನ್ನು ಹಿಡಿದು ತಂದಿರುವೆನು. ಇಲೇ ಬಾವುಕನೆ,
ಈ ಕುದುರೆಗಳನ್ನು ಹಿಡಿದುಕೊಂಡು ಎಲ್ಲಿಗೆ ಹೋಗುವೆ? ರಾಸ್ತಿಹೇನಿ, ಈ ಧರ್ಮಪುರದಲ್ಲಿ ದಮಯಂತಿಯ ಕಲ್ಯಾಣಕ್ಕಾಗಿ ನಮ್ಮ ಮಹಾರಾಜರು ಹೋಗುವರು. ನಾನು ಹೋಗುವೆನು, ನೀನು ಬರುವೆಯಾ? ಹಾಗಾದ್ರೆ ನಡಿ, ನಾವು ಬರುವೆವು. ಬಾರಯ್ಯ ಬಾವುಕನೆ ತೆರಳಿ ಸುರತವನ್ನು. ಬಾವುಕನೆ, ಮಹಾರಾಜನೇ, ಬಾರಯ್ಯ ಬಾವುಕನೆ ತೆರಳಿ ಸುರತವನ್ನು ಕ್ಷಣ ಮಾತ್ರದಿಂದಲೇ ವಿದರ್ಭಪುರಕ್ಕಿನ್ನು ಅಯ್ಯ. ಎಲೆ ಬಾವುಕನೆ, ಮಹಾರಾಜ ಸಾವಕಾಶವೆತಕ್ಕೆ ಹೊರಡುವ ಪ್ರಯತ್ನವನ್ನು ಮಾಡು. ಮಹಾರಾಜನೇ, ಈಗ ಕುದುರೆಗಳನ್ನು ತಂದಿರುವನು, ರಥಕ್ಕೆ ಕಟ್ಟುವೆನು ಮಹಾರಾಜನೇ. ಎಲೆ ಬಾವುಕನೆ, ನೀನು ಒಳ್ಳೆಯ ಬಾವುಕ. ಈ ಹೇಳಲಾರದ ಕುದುರೆಗಳನ್ನು ಹಿಡಿದು ತಂದಿರುವೆಯಲ್ಲ, ನಮ್ಮ ಪ್ರಯಾಣಕ್ಕೆ ಸಾಧ್ಯವಾಗುವುದೇ? ನೀನೇನು ಬಲ್ಲೆಯ ಕುದುರೆಗಳ ಮೈದೆಯ? ಬಾವುಕನೆ, ಹೇಳುವನಾಗು ಬಾವುಕನೆ. ನೀನೇನು ಬಲ್ಲೆಯ ಕುದುರೆಗಳ ಮೈದೆಯ? ನಾನು ಬಲ್ಲೆನು ನೋಡೈ ರಾಜ. ಎರೆದುರಾದರ ಬಾವುಕನೆ, ಹೇಳುವನಾಗು ಬಾವುಕನೆ. ಹರಿರಾಯರೆದುರಾದರ ನಿಲ್ಲುವ ಅಶ್ವಗಳಲ್ಲ. ಮಹಾರಾಜನೇ, ಹೀಗೆ ನೋಡಿರಿ ನಮ್ಮ ರಥದ ಪ್ರಯಾಣವನ್ನು. ಮಹಾರಾಜನೇ, ಇನ್ನ ಸ್ವಲ್ಪ ಮುಂದೆ ಹೊಳರೊಳಗೆ ಕಾಣುವುದು, ನಡೀರಿ ಹೋಗೋಣ. ಹಾಗೆ ಆಗಲಿ, ಒಡೆ ನೋಡೋಣ. ಪ್ರಭುವರದೆ ಬಾರೈ ಬೇಗನೆ. ಮಹಾರಾಜನೇ, ಬಾವುಕನೆ, ಹೇಳುವನಾಗು ಬಾವುಕನೆ. ಪ್ರಭುವರದೆ ಬಾರೈ ಬೇಗನೆ. ರಥವಂ ತೆರಳಿಸುವೆನು ನೋಡೈ ರಾಜ. ಮಹಾರಾಜನೇ, ಈಗ ನೋಡಿರಿ ನಮ್ಮ ರಥದ ಪ್ರಯಾಣವನ್ನು. ಎಲೆ ಬಾವುಕನೆ, ನೋಡಲೇನೋ ಶೃಂಗಾರವಾಗಿದೆ, ಪ್ರಯಾಣದಲ್ಲಿ ಹೇಗಿರುವುದ ಕಾಣೆ. ಇರಲಿ, ಒಡೆ ನೋಡೋಣ. ನೋಡು ಅಶ್ವಗಳ ಹೋಗುತ್ತಿರುವುದು. ನೋಡು ಅಶ್ವಗಳ ಹೋಗುತ್ತಿರುವುದು. ರೂಢಿ ಪಾಲಕ ದೊರೆಯೇ. ಮಹಾರಾಜನೇ, ಈಗ ನೋಡಿರಿ ನಮ್ಮ ರಥದ ಪ್ರಯಾಣವನ್ನು. ಮೊದಲೇ ಪೇಳಿದೆನೆಂದು ಪರಿಯನೋ. ಬಾವುಕನೆ,
ಮಹಾರಾಜನೇ ಮೊದಲೇ ಹೇಳಿದೆನೆಂದು ಬರೆಯನೋ ನೀ ಕೇಳದೆ ಈ ಅಶ್ವಗಳನ್ನು ಕಟ್ಟಲಬಹುದೇ? ಬಾವುಕನೇ, ನಿನಗೆ ಮೊದಲೇ ಹೇಳಲಿಲ್ಲವೇ ಈ ಅಶ್ವಗಳಿಂದ ನಮ್ಮ ಪ್ರಯಾಣವು ಸಾಧ್ಯವಾಗುವುದಿಲ್ಲವೆಂದು? ನೋಡು ರಥವು ಹೋಗುತ್ತಿರುವುದು ಯೋಗ ಮಾರ್ಗದಿ. ಬಾವುಕನೇ, ಹೇಳುವನಾಗು ಬಾವುಕನೇ. ನೋಡು ರಥವು ಹೋಗುತ್ತಿರುವುದು ಯೋಗ ಮಾರ್ಗದಿ. ರೂಢಿಪತಿಯೇ ಜೋಕೆಯಿಂದಲೇ ರೂಢಿಪತಿಯ ಜೋಕೆಯಿಂದಲೇ ನೋಡು ರಥವನ್ನು. ನೋಡಲೆನಗೆ ಚೋದ್ಯವಾಗಿ ತೋರುತ್ತಿರ್ಬೋದು. ಬಾವುಕನೇ, ಮಹಾರಾಜನೇ ಯೋಗ ಮಾರ್ಗದಿ ಹೋಗುತ್ತಿರುವುದು. ಬಾವುಕನೇ, ಯೋಗ ಮಾರ್ಗದಿ ಹೋಗುತ್ತಿರುವುದು ನೋಡುವೆನೀಗ. ಗಗನ ಮೀಂಚಿನ ನಂತೆ ಪಡೆಯುವುದೀರಯ್ಯ. ಬಾವುಕನೇ, ಹೇಳುವನಾಗು ಬಾವುಕನೇ. ಗಗನ ಮೀಂಚಿನ ನಂತೆ ಪಡೆಯುವುದೀರಯ್ಯ. ನಿಜಮ ಗೋಚರ ಬೇಡೋನೇಲ. ಬಾವುಕನೇ, ಹೇಳುವನಾಗು ಬಾವುಕನೇ. ನಿಜಮ ಗೋಚರ ಬೇಡೋನೇಲ. ನಿಲ್ಲು ರಥವನ್ನು. ಏನಿದೇನಿದು ಮಾಯ ತೋರ್ಪುದು ನೋಡು ಬಾವುಕನೇ. ಬಾವುಕನೇ, ಏನಿದೇನಿದು ಮಾಯ ತೋರ್ಪುದು ನೋಡು ಬಾವುಕನೇ. ಯೋಗ ಮಾರ್ಗದಿ ಹೋಗುತ್ತಿರುವುದು. ಬಾವುಕನೇ, ಯೋಗ ಮಾರ್ಗದಿ ಹೋಗುತ್ತಿರುವುದು ನೋಡುವೆನೀಗ. ಮಹಾರಾಜನೇ, ಈಗ ನೋಡಿರಿ, ಈ ರಥದ ಪ್ರಯಾಣವನ್ನು ಈಗೇನು ಕಾಣುವುದು? ಇನ್ನ ಸ್ವಲ್ಪ ಮುಂದೆ ಹೋಗೋದ್ರೊಳಗೆ ಕಾಣುವುದು. ನಡೀರಿ ಹೋಗೋಣ. ಹಾಗೆ ಆಗಲಿ, ಒಡೆ ನೋಡೋಣ. ರೂಢಿ ಪಾಲಕ ದೊರೆಯೇ. ಮಹಾರಾಜನೇ, ಬಾವುಕನೇ, ರೂಢಿ ಪಾಲಕ ದೊರೆಯೇ. ಚಡಗರದಿಂದಲಿ ಹೊಡೆಯುವೆನ. ತಲ್ಲ ನಡೆಸದ ನೀನೀಗ. ತಲ್ಲ ಅಡಿಸದ ನೀನೀಗ. ಧೈರ್ಯವನ್ನು ತೋಳು ಮನವಿ. ಅರೆ ಮೆಚ್ಚಿದ ನಿನ್ನೆಯ ಸಾಸಕೆನ. ಬಾವುಕನೇ, ಮಹಾರಾಜನೇ, ಹೇಳುವರಾಗಿ. ಅರೆ ಮೆಚ್ಚಿದ ನಿನ್ನೆಯ ಸಾಸಕೆನ. ನೀನೆಲ್ಲಿ ಕಲಿತೆ ಈ ಸಾರಥ್ಯವನ್ನು ಪೇಳೆ? ಮುಂಗಾರು ಮಿಂಚಿನಂತೆ ಒಡೆಯುವನ. ಮಿಂಚಿನಂತೆ ಒಡೆಯುವನ. ಹರಿ ಮತ್ತು ಸೂದ ನಿಲ್ಲು ರಥದ.
ನಿಲ್ಲಲಾರದು ಪ್ರಾಣ. ಗಂಧರ್ವ ದಿಕ್ಪಾಲಕರೆದುರಾದರ ಗಂಧರ್ವ ದಿಕ್ಪಾಲಕರೆದುರಾದರ ನಿಲ್ಲುವ ಅಶ್ವಗಳಲ್ಲ. ನಿಲ್ಲಿಸು ನಿಲ್ಲಿಸು ಬಾವುಕನಿರ್ತವ. ಬಾವುಕನೇ ಮಹಾರಾಜರೇ, ನಿಲ್ಲಿಸು ನಿಲ್ಲಿಸು ಬಾವುಕನಿರ್ತವ. ಪುದೆಯನ್ನಯ ಕರವಸ್ತ್ರವು ಕೇಳೈ. ನೀ ತರದಲ್ಲಿ ಹೋಗುತ್ತಲಿರೇ ಬಾವುಕನೇ. ಮಹಾರಾಜರೇ, ನೀ ತರದಲ್ಲಿ ಹೋಗುತ್ತಲಿರೇ. ರಥವು ಉಳಿಯುವುದನ ಕಾಣೆ. ಇಲ್ಲಿಗೆ ಒಂದು ಏದರ ದೂರದಲ್ಲಿ ಇಲ್ಲಿಗೆ ಒಂದು ಏದರ ದೂರದಲ್ಲಿ ನಿಮ್ಮಯ ಕರವಸ್ತ್ರವು ಕೇಳೆ. ಆ ಎಲೆ ಬಾವುಕನೇ, ರಥವನ್ನು ನಿಲ್ಲಿಸು. ನನ್ನ ಕರವಸ್ತ್ರವು ಬಿದ್ದು ಹೋಗಿರುವುದು. ಮಹಾರಾಜನೇ, ನಿಮ್ಮ ಕರವಸ್ತ್ರವು ಇಲ್ಲಿಗೆ ಒಂದು ಏಜನ ದೂರದಲ್ಲಿ ಬಿದ್ದು ಹೋಗಿರುವುದು. ಅದರ ಆಸೆಯನ್ನು ಬಿಡ್ರಿ. ನೀರು ಕೊಡಲಿ. ಅರರೇ, ನೀನಲ್ಲಿ ಕಲಿತೆ ಈ ಸಾರಥ್ಯವನ್ನು ಬೇಳೈ. ಬಾವುಕನೇ ಮಹಾರಾಜನೇ, ಅರರೇ, ನೀನಲ್ಲಿ ಕಲಿತೆ ಈ ಸಾರಥ್ಯವನ್ನು ಬೇಳೈ. ತ್ವರಿತದೆ ಬೇಳಿದೊಡೆ ಬೇಳುವೆನು ನಾನೊಂದು ಪರಿಯನು. ಎಲೆ ಬಾವುಕನೇ, ಮಹಾರಾಜ, ಈ ರಥವನ್ನು ನಡೆಸುವುದನ್ನು ನೀನೆಲ್ಲಿ ಕಲಿತೆ ಅದನ್ನು ತಿಳಿಸು. ಮೊದಲು ನೀ ಕೇಳಿದೊಡೆ ಬಾವುಕನೇ, ಹೇಳುವನಾಗು ಬಾವುಕನೇ. ಮೊದಲು ನೀ ಕೇಳಿದೊಡೆ ವಿನಯದಿಂದಲೇ ನಾನ್ ಕೇಳುವನು ಸಾರಥ್ಯ ಕೆಲಸವನ. ಮಹಾರಾಜನೇ, ಮೊದಲು ನಿಮ್ಮ ಪರೀಕ್ಷೆ ಆಗಲಿ, ನಂತರ ಹೇಳುವೆನು ಮಹಾರಾಜನೇ. ಹಾಗಾದರೆ ಹೇಳುವೆನು ಕೇಳು. ಇಲ್ಲಿಗೆ ಒಂದು ಯೋಜನಾ ದೂರದಲ್ಲಿ ಒಂದು ತಾರೆ ಮರವಿರುವುದು. ಅದರ ಬುಡದಲ್ಲಿ 2 ಕೊಂಬೆಗಳು ಇರುವುದು. ಆ 2 ಕೊಂಬೆಗಳಿಗೆ 200 ಕವಲುಗಳು ಇರುವುದು. ಆ ಮರದ ಎಲೆಯು ಅಗಲವಾಗಿಯೂ ಉದ್ದವಾಗಿಯೂ ಇರುವುದು. ಆ ಮರದ ಬೇರು 700 ಇರುವುದು. ಆ ಮರವು ಇನ್ನೂ ನಲಿಯುತ್ತಾ ಬೆಳೆಯುತ್ತಾ ಇರುವುದು. ನೀನು ಹೋಗಿ ಲೆಕ್ಕವನ್ನು ಹಾಕಿಕೊಂಡು ಬರೋನಾಗು. ಅಲ್ಲದೆ ಒಂದು ಕೊಂಬೆಗೆ 210,000 ಕಾಯಿಗಳು ಇರುವುದು. ನೀನು ಹೋಗಿ ಲೆಕ್ಕವನ್ನು ಹಾಕಿಕೊಂಡು ಬರೋನಾಗು. ಮಹಾರಾಜನೇ, ತಮ್ಮ ಅಪ್ಪಣಂತೆ ಹೊರಡುವೆನು ಮಹಾರಾಜನೇ. ಸಿರಿದೇವರಿಗೆ ವಂದಿಸುವೆನು. ಸತ್ಯಸಂಧನಾದ ಮಹಾರಾಜನೇ, ನಿನಗೆ ಮಂಗಳವಾಗಲಿ. ಬಹಳ ದಿವಸಕ್ಕೆ ನಿನ್ನ ದರ್ಶನವಾಯಿತಯ್ಯ. ಬಹಳ ದಿವಸಕ್ಕೆ ನಿನ್ನ ದರ್ಶನವಾಯಿತಯ್ಯ. ನಿನ್ನ ಮುಖವ ನೋಡಿ ಧನ್ಯನಾದೆನು ರಾಜ ರಾಜ.
ಯಾವನಾಂಗೈತೆ ಸತ್ಯ ಶೀಲನೆ ನಿನಗೆ ಯಾವನಾಂಗೈತೆ ಮನ್ನಿಸೆನ್ನುವ ರಾಧಗಳ ರಾಜ ಇದು ಮಾಯ ಬಂಧನಗೆ ಒದಗಿರಿತು ಕಡು ಕಷ್ಟ. ಇದು ಮಾಯ ಬಂಧನಗೆ ಒದಗಿರಿತು ಕಡು ಕಷ್ಟ. ಇನ್ನು ನಿಮಗೆ ನಾನು ವಂದಿಪೆ ದೇವಾ ದೇವಾ ದೇವಾ. ತಂದೆ ತಾಯಿಯು ನೀನೆ ಬಂಧು ಬಳಗ ನೀನೆ. ತಂದೆ ತಾಯಿಯು ನೀನೆ ಬಂಧು ಬಳಗ ನೀನೆ. ಎಂದೆಂದು ಕಾಪಾಡು ಎಂದೆಂದು ಕಾಪಾಡು ಮಹಾನುಭಾವ. ಈ ಮಾಯ ಬಾಂಧೆ ನಿಮಗೆ ನಾನು ವಂದಿಪೆ ದೇವಾ ದೇವಾ ದೇವಾ. ಮಹಿವರ್ಣನೆ ಕುಶಲವೇ ಮಹಿವರ್ಣನೆ ಕುಶಲವೇ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿಯರೆ ರಾಜ ರಾಜ ಜಯ ಸುತನೆ ಕೇಳೈ ದೇವಾ ದೇವಾ. ಜಯ ಸುತನೆ ಕೇಳೈ ದೇವಾ. ಮಾನವನಾಗಿ ನಂತರ ಕ್ಷೇಮವು ನಿನಗಿದೆ ದೇವಾ. ಶನಿದೇವ ಹೇ ಸತ್ಯಸಂಧನಾದ ನಳರಾಜನೇ ಸರ್ವರು ಕುಶಲವೇ ಅದನ್ನು ತಿಳಿಸುವ ನಾವು ದೇವ, ನನ್ನ ಸುಖ ಸಂಪತ್ತುಗಳನ್ನು ನೀನರಿಯದೆ ದೇವ. ಎಲ್ಲವೂ ನಿನ್ನ ಭಾಗ್ಯವೇ ತಂದೆ. ಹೆಲೆ ಸೂರ್ಯವಂಶದ ಕುಲರತ್ನವೇ ಕೇಳು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕನ್ನಿಕಾಮಣಿಯನ್ನು ಕೂಡಿ ಸುಖದಿಂದ ಬಾಳುವ ನಾವು ದೇವ. ಮಹಾದೇವನೇ, ನಿಮ್ಮ ಇಷ್ಟದಂತೆ ನಿಮ್ಮ ಆಶೀರ್ವಾದದಂತೆ ನಡೆಯುವೆನು ದೇವ. ಅಂದರೆ ನಾನು ಪಟ್ಟ ಕಷ್ಟ ದೊಡ್ಡದಲ್ಲ ತಂದೆ. ನನ್ನನ್ನು ಹಿಂಸಿಸಿದಂತೆ ಈ ಲೋಕದ ನರರನ್ನು ಹಿಂಸಿಸಬಲ್ಲೆವೆಂದು ವರವನ್ನು ಪಾಲಿಸು ತಂದೆ. ಹಲೇ ನಳರಾಜನೇ, ನಿನ್ನ ರೂಪವೈತೆಂದು ಚಿಂತಿಸಬೇಡ. ಕಾರ್ಕೋಟಕನು ಕೊಟ್ಟಿರುವ ವಸ್ತ್ರವನ್ನು ಒದ್ದರೆ ನಿನ್ನ ಮೊದಲಿನ ರೂಪವು ಬರುವುದು. ಅಲ್ಲದೆ ನಳರಾಜನಲ್ಲಿ ಮತ್ತೆ ಪುಷ್ಕರ ರಾಜನಲ್ಲಿ ಮತ್ತೆ ದೂತ್ಯವನ್ನು ಆಡಿದರೆ ನಿನ್ನ ರಾಜ್ಯ ಕೋಶಾದಿಗಳು ಮತ್ತೆ ನಿನ್ನ ಕೈ ಸೇರುವು. ಅದೂ ಅಲ್ಲದೆ ನಿನ್ನಂತೆ ಧ್ಯಾನಿಸುವ ಪ್ರಜೆಗಳನ್ನು ಸದಾ ಸೌಖ್ಯದಿಂದಿಟ್ಟಿರುವನೆಂದು ವರವನ್ನು ಕೊಟ್ಟಿರುವೆನು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ದೇವ, ಮೂರು ಲೋಕದೊಡೆಯನೇ, ಮೂರು ಲೋಕದೊಡೆಯನೇ, ನೀನೇಳದಿ ತರದಿನ, ನೀನೇಳದಿ ತರದಿನ
ಶನಿದೇವ ಇಲ್ಲಯೋ ನನ್ನಾದರೂ ಇಲ್ಲಯೋ ನನ್ನಾದರೂ ಕಾಡುವುದಿಲ್ಲವೆಂದು ವರವನ್ನು ಪಾಲಿಸು ತಂದೆ 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 ದೇವಾ ನಿಮ್ಮ ವರಬಲದಿಂದ ನಾನು ಧನ್ಯನಾದೆನು ದೇವಾ. ವರ್ಷಗಳು ಹೋಗುತ್ತಲೇ ಹಲವು ಪಾಲ ದೇವಾ ಶನಿ ದೇವಾ ವರ್ಷದ ಹೋಗುತ್ತಲೇ ಕರುಡಿಯ ಕರ ಪಿಡಿದು ಸುಖದಿಂಬಾಳೈ ರಾಜ ಚಕ್ರವರ್ತಿ ಇನ್ನಾದರೂ ಹೀಗೆ ಇರುವಾಡಿರೋದವೋ ಇನ್ನಾದರೂ ಹೀಗೆ ಇರುವಾಡಿರೋದವೋ ಪರಿಹಾರವಾಗಲೆಂದು ವರವನ್ನು ದಯಪಾಲಿಸು ರಾಜ. ಸತ್ಯಸಂಧನಾದ ರಾಜನೇ, ದೇವಾ ನಿನ್ನ ರೂಪು ಗುಣಾದಿಗಳನ್ನು ಕೆಳಿಸಿದ ಕಾರಣ ನನಗೆ ಈ ಗೀರ್ವಾಣಿ ರೋಗ ಪ್ರಾಪ್ತವಾಯಿತು. ನಿನ್ನ ಸತ್ಯದ ಮಹಿಮೆಯನ್ನರಿಯದೆ ನಾನು ಈ ರೀತಿ ಕಷ್ಟಪಟ್ಟೆನು. ಹಿಂದೆ ಮಹೇಂದ್ರ ಸಭೆಯಲ್ಲಿ ಎಲ್ಲರೂ ಹೇಳಿದರು ನಳನ ಗೊಡವೆ ಸರಸ ಬೇಡವೆಂದು. ಹೋದರೂ ನಾನು ಹಠ ಮಾಡಿ ನಾನು ಈ ರೀತಿ ಕಷ್ಟಪಟ್ಟೆನು ರಾಜ. ಇದನ್ನು ಮನ್ನಿಸಿ ಕನ್ನಿಕಾಮಣಿಯನ್ನು ಕೂಡಿ ಸುಖದಿಂದ ಬಾಳುವನಾಳು. ದೇವಾ ನಿಮ್ಮ ಗೀರ್ವಾಣಿ ರೋಗವು ಪರಿಹಾರವಾಗಲಿ ತಂದೆ. ನಾನಿನ್ನು ಹೊರಡುವೆನು ತಂದೆ. ಸತ್ಯಸಂಧನಾದ ರಾಜನೇ, ನಿನಗೆ ಹೋಗಿ ಬಾ ಮಂಗಳವಾಗಲಿ. ಶ್ರೇಯಸ್ಸಿ ಹೋಗಿ ಬಾ ಮಂಗಳವಾಗಲಿ. ಕೋಟಿ ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋ. ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋ. ಬಾಳಲ್ಲಿ ಬರುವುದು ಬೆಳಕು, ನಮ್ಮ ಬಾಳಲ್ಲಿ ಬರುವುದು ಬೆಳಕು. ಬಾಳಲ್ಲಿ ಬರುವುದು ಬೆಳಕು, ನಮ್ಮ ಬಾಳಲ್ಲಿ ಬರುವುದು ಬೆಳಕು. ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋ. ಅಲ್ಲ ಕಷ್ಟವೇ ಇರಲಿ ಎಂತ ನೋವೇ ಇರಲಿ, ಎಂತ ಕಷ್ಟವೇ ಇರಲಿ ಎಂತ ನೋವೇ ಇರಲಿ, ಒಂದೇ ಒಂದು ಬಾರಿ ಶನಿದೇವರ ಪೂಜೆಯ ಮಾಡು. ಒಂದೇ ಒಂದು ಬಾರಿ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಎಂತ ಕಷ್ಟವೇ ಇರಲಿ ಎಂತ ನೋವೇ ಇರಲಿ, ಎಂತ ಕಷ್ಟವೇ ಇರಲಿ ಎಂತ ನೋವೇ ಇರಲಿ, ಒಂದೇ ಒಂದು
ಬಾರಿ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಮಂಡಲದಿಂದ ಬರುವರು ಶನಿ ಮಾರಾಯ. ತಾರಾಮಂಡಲದಿಂದ ಬರುವರು ಶನಿ ಮಾರಾಯ. ತಾರಾಮಂಡಲದಿಂದ ಬರುವರು ಶನಿ ಮಾರಾಯ. ಒಂದೇ ಒಂದು ಸಾರಿ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಬಾರಪ್ಪ. ಆ ಋತುವನ್ನು ಬೆಳೆಯಲಿರುವ ಬಾವುಕನನ್ನು ಕರೆಸು. ಮಂತ್ರಿ, ಬಂದಿರುವ ಎಲ್ಲ ದೇಶಾಧಿಪತಿಗಳಿಗೆ ಬೇರೆ ಬೇರೆ ಬಿಡವರನ್ನು ಕೊಟ್ಟು ಸಂಯುಕ್ತಚಾರವನ್ನು ಮಾಡುವನಾಗು. ಪಡೆ ಮಹಾಪ್ರಭು. ಹಿಂದಿನ ಜನ್ಮದಲ್ಲೇ ನಾಂಗೈದ ಪಾಪವಿದೇನಾ. ಹಿಂದಿನ ಜನ್ಮದಲ್ಲೇ ನಾಂಗೈದ ಪಾಪವಿದೇನಾ. ಇಂದು ಕಡಿತು ಎನಗೆ ಇಂದು ಕಡಿತು ಎನಗೆ ಒಂದೇನ ಮಾಡ ಲಯ ದೇವಾ. ತರುಣಿ ರಜಾವ ತರದೋ ದೈವ ಯೋಗಾದಿ ಬಲಲಿ. ತರುಣಿ ರಜಾವ ತರದೋ ದೈವ ಯೋಗಾದಿ ಬಲಲಿ. ಮೊದಲ ಪುತ್ರ ನಗಲೆ ಮೊದಲ ಪುತ್ರ ನಗಲೆ ಪಾರಿ ಪಾರಿ ಕಾಷ್ಟ ನ ಪೊಟ್ಟ ದೇವಾ. ಅಯ್ಯೋ ಪರಮಾತ್ಮ, ಸಖಿ ಸಖಿ ನಾನು ಮಾಡಿದ ಪಾಪಶೇಷದ ಫಲದಿಂದ ಸಖಿ ಇಂಥ ಬಾಲಕ ಬಾಲಿಕೆಯರನ್ನು ಬಿಟ್ಟು ಕಾರಣವನ್ನು ಸೇರಿ ಕಷ್ಟವನ್ನು ಪಟ್ಟನಲ್ಲ ಪರಮಾತ್ಮ. ಮುಂದೇನು ಗತಿ? ಹಲೋ ಪರಿಚಾರಕನೇ, ಈ ಮಕ್ಕಳನ್ನು ನೋಡಿ ದುಃಖಿಸಲು ಕಾರಣವೇನು? ಅಮ್ಮ, ನಾನು ಚಿಂತಿಸಲು ಒಂದು ಕಾರಣವಿರುವುದಮ್ಮ. ಅದು ಏನೆಂದರೆ, ನನಗೆ ಹಿಂದೆ ಇದೇ ರೀತಿಯಾಗಿ ನನಗೆ 2 ಮಕ್ಕಳಿದ್ದವಮ್ಮ. ಆ ಮಕ್ಕಳನ್ನು ನೆನೆದು ಚಿಂತಿಸುವೆನು, ಮತ್ಯಾವ ಸಂದೇಶವಲ್ಲಮ್ಮ. ಅಮ್ಮ ದಮಯಂತಿ, ನಿನ್ನ ಇಷ್ಟದಂತೆ ನಡೆಸಿದೆವು. ಅಲ್ಲಿದ್ದ ಒಬ್ಬ ಕುರೂಪಿಯು ಮಕ್ಕಳನ್ನು ನೋಡಿ ದುಃಖಿಸಿದನು. ತಾಯಿ ತಂದೆ ತಂದೆ, ಋತುವರ್ಣನ ಬಳಿಯಲ್ಲಿರುವ ಬಾವಕನನ್ನು ಆ ಕರೆಸಿ. ಋತುವರ್ಣನ ಬೆಳೆಯಲಿರುವ ಬಾವುಕನನ್ನು ಕರೆಸಿ. ಮಂತ್ರಿ, ಆ ಋತುಬಣ್ಣ ಬಳಿರುವ ಬಾವುಕನನ್ನು ಬರುಮಡು ನಾವು. ಪಡೆ ಮಹಾಪ್ರಭು. ಮಹಾರಾಜನಿಗೆ ವಂದಿಸುವೆನು. ಮಹಾರಾಜರಿಗೆ ವಂದಿಸುವೆನು. ಅಯ್ಯ, ನಿನಗೆ ಮಂಗಳವಾಗಲಿ ಬಾ. ಅಯ್ಯ, ನೀನು ಯಾರು? ನಿಜವಾಗಿ ಹೇಳು. ನಾವು
ಮಹಾರಾಜನೇ, ನಾನು ಯಾರಾದರೇನು? ನಾನು ಓರ್ವ ಭಾವುಕನು. ತಂದೆ ತಂದೆ, ಪ್ರಿಯ, ಪ್ರಿಯ, ನೀವು ನನ್ನ ನೀವು ನನ್ನ ಪತಿಯಲ್ಲವೇ ಸ್ವಾಮಿ? ಅಲ್ಲ ಅಲ್ಲ, ಅಲ್ಲ ಅಲ್ಲ, ನಾನು ಭಾವುಕನು. ನಾನು ಓರ್ವ ಭಾವುಕನು. ಖಂಡಿತವಾಗಿ ನೀವು ನನ್ನ ಪತಿಗಳೇ. ಖಂಡಿತವಾಗಿಯೂ ನೀವು ನನ್ನ ಪತಿಯೇ ಸರಿ. ಮಹಾರಾಜನೇ, ಮಹಾರಾಜನೇ, ಕಾಡಿನಲ್ಲಿ ಬಾಳು ಚಾವಡಿಯಲ್ಲಿ ಸತಿಯನ್ನು ನಗಲಿದವನು ಪುನಃ ಸತಿಗೆ ಪತಿಯಾಗಬಲ್ಲನೆ? ಯಾರನ್ನು ಜರಿದಿದ್ದು? ಹಾ, ಪಾಪಿಯಾದ ನಳನನ್ನು. ಹಾಗಾದರೆ ನೀವು ನನ್ನ ಪತಿಗಳವೇ ಸ್ವಾಮಿ? ಹಾಗಾದ್ರೆ ನೀವು ನನ್ನ ಪತಿಯಲ್ಲವೇ ಸ್ವಾಮಿ? ಅಲ್ಲ ಅಲ್ಲ, ಅಲ್ಲ ಅಲ್ಲ, ಅಂತವರ ಎದುರಿನಲ್ಲಿ ಯಾರನ್ನಾದರೂ ಲಗ್ನವಾದರೂ ಸರಿ. ಹಾಗಾದ್ರೆ ನಿಮ್ಮನ್ನು ನಾನು ಪರೀಕ್ಷಿಸಲೇ ಸ್ವಾಮಿ? ಹಾ, ಪ್ರಿಯ, ಇದು ನನ್ನ ಸೆರಗಲ್ವೇ ಪ್ರಿಯ? ಪ್ರಿಯ, ಇದೆಲ್ಲ ನಮ್ಮ ಪೂರ್ವಾಜಿತದ ಫಲವು. ಚಿಂತಿಸಿ ಫಲವೇನು? ನಿನಗೆ ಮಂಗಳವಾಗಲಿ ಬಾ ಪ್ರಿಯೆ. ತಂದೆ ತಂದೆ ವಂದಿಸುವೆವು. ತಂದೆ ತಾಯಿಗೆ ವಂದಿಸಿ, ತಂದೆಗೆ ವಂದಿಸಿ. ಕುಮಾರ ಕುಮಾರಿ, ನಿಮಗೆ ಮಂಗಳವಾಗಲಿ. ಬನ್ನಿ. ಪ್ರಿಯ, ಪ್ರಿಯ, ನಿಮ್ಮನ್ನು ಕರೆಸುವ ನೆಪದಿಂದ, ಪ್ರಿಯ, ನಿಮ್ಮನ್ನು ಕರೆಸುವ ನೆಪದಿಂದ ಹೀಗೆ ಎರಡನೇ ಲಗ್ನವೆಂದು ಏರ್ಪಡಿಸಿದ್ದರು. ನಳರಾಜನೇ, ಇದೋ ವಂದಿಸುವೆನು. ಇದೋ ವಂದಿಸುವೆನು. ಸಹೋದರ, ನಿಮಗೆ ಮಂಗಳವಾಗಲಿ ಬಾ ಸಹೋದರ. ದೇವರಾಜರಿಗೆ ವಂದಿಸುವೆನು. ಪುಷ್ಕರಾಜನೇ ನಿನಗೆ ಮಂಗಳವಾಗಲಿ ಬಾ. ಆಡು ನೀನು ಆಟೋ ನೀನು ಅಣ್ಣ ನೋಡನೆ ಮರಳಿತು ದ್ಯಾವ. ಆಟೋ ನೀನು ಅಣ್ಣ ನೋಡನೆ ಮರಳಿತು ದ್ಯಾವ. ತಡವೋ ಮಾಡದೆ ನಡೆಸೋ ಬೇಗನೆ, ತಡವೋ ಮಾಡದೆ ನಡೆಸೋ ಬೇಗನೆ, ಮಾಲಾಪೂತರನೆ. ಆಟೋ ನೀನು ಅಣ್ಣ ನೋಡನೆ ಮರಳಿದು ದ್ಯಾವ. ಆಗಬಹುದು. ಆ ವಿಚಾರವನ್ನು ಮೊದಲೇ ತಿಳಿದಿರುವೆನು. ಆಡು ಬಾರೋ ಪುಷ್ಕರಾಜನೇ ಮರಳಿತು ದ್ಯಾವ. ಆಡು ಬಾರೋ ಪುಷ್ಕರಾಜನೇ ಮರಳಿತು ದ್ಯಾವ. ಈಗ ನಿನ್ನ ಸಾಸವಾನ, ಈಗ ನಿನ್ನ ಸಾಸವಾನ ನಾನು ನೋಡುವೆನು. ಆರು ಬಾರೋ ಪುಷ್ಕರಾಜನೇ ಮರಳಿತು ದ್ಯಾವ. ಮೊದಲೇ ಬಾಲ ಎಂದು ನೀನು ಆಡಿಸೋದೆಯ. ಅಗ್ರಜ, ಸಹೋದರ, ಮೊದಲೇ ಬಾಲ ಎಂದು ನೀನು ಆಡಿಸೋದೆಯ. ಈಗ ನಿನ್ನ ಸಾಸವನ್ನು ಅಗ್ರಜ, ಈಗ ನಿನ್ನ ಮಹಿಮೆಯನ್ನು ನಾನು ನೋಡುವೆನು. ಮೊದಲೇ ಬಾಲ ಎಂದು ನೀನು ಆಡಿಸೋದೆಯ. ನಮಸ್ಕಾರಾಜನೇ. ಅಗ್ರಜ, ನನ್ನ ಆಟವು ಜಯಶೀಲವಾಗಿರುವುದು. ನೇತ್ರವನ್ನು ಬಿಟ್ಟು ಸರಿಯಾಗಿ ನೋಡು. ಅಗ್ರಜ, ಈ ಎಲ್ಲ ಸಕಲ ಸಾಮ್ರಾಜ್ಯವನ್ನು ಸ್ವೀಕರಿಸುವನಾಗು ಅಗ್ರಜ. ಸಹೋದರ, ನಿನಗೆ ಮಂಗಳವಾಗಲಿ ಬಾ ಸಹೋದರ. ಅಪರಾಧಗಳನ್ನು ಮನ್ನಿಸು ಸಹೋದರ. ಅಗ್ರಜ, ನನ್ನ ಅಪರಾಧಗಳನ್ನು ಮನ್ನಿಸಿ ಈ ಸಾಮ್ರಾಜ್ಯವನ್ನು ಸ್ವೀಕರಿಸನಾಗು ಅಗ್ರಜ.
ಸಹೋದರ ನಿನಗೆ ಮಂಗಳವಾಗಲಿ. ಬಾ ಸಹೋದರ. ಮನ್ನಿಸನ್ನ ಅಪರಾಧಗಳನ್ನು ಮನ್ನಿಸೆನ್ ಅಪರಾಧಗಳನ್ನು ಮನ್ನಿಸೆನ್ ಅಪರಾಧಗಳನ್ನು ಅಖಿಲಾಂಡ ಮಹಿಮನೆ ಮನ್ನಿಸೆನ್ ಅಪರಾಧಗಳನ್ನು ಅರಿಯಾದೇನ ನಿರಿಸಿಕೊಂಡನು ಅರಿಯದೇನ ಇರಿಸಿಕೊಂಡನು ಅರಿಯದೇನ ಇರಿಸಿಕೊಂಡನು ಅಖಿಲಾಂಡ ಮಹಿಮನೆ ಮನ್ನಿಸೆನ್ ಅಪರಾಧಗಳನ್ನು ಸನ್ನುತ ನಿನ್ನಯ ಭವನದೇ ಸನ್ನುತ ನಿನ್ನಯ ಭವನದೇ ತಂದೆಯಂತೆ ರಕ್ಷಿಸಿದೆ ದೇವಾ. ಬಂಧನದಲ್ಲಿ ಬಳಲುತ್ತ ಕಾಲದಿ ಬಂಧನದಲ್ಲಿ ಬಳಲುತ್ತ ಕಾಲದಿ ಆಪತ್ಕಾಲದಲ್ಲಿ ಅಲೆಯುತ್ತ ಕಾಲದಿ ತಂದೆಯಂತೆ ರಕ್ಷಿಸಿದೆ. ಮಹಾರಾಜನೇ, ನಾನು ಮಾಡಿದ ಫಲದಿಂದ ನಾನು ಮಾಡಿದ ಪಾಪಶೇಷದ ಫಲದಿಂದ ನಾನು ನಾನು ಅದನ್ನು ಅನುಭವಿಸಿದೆನು. ನೀನು ನನಗೆ ತಂದೆಯಂತೆ ಕಾಪಾಡಿದೆ. ನಿನಗೆ ಮಂಗಳವಾಗಲಿ ಮಹಾರಾಜನೇ. ನಿಮ್ಮ ಅಪ್ಪಣೆಯಂತೆ ನಿಮ್ಮ ಅಪ್ಪಣೆಯಂತೆ ಆಗಬಹುದು. ತಂದೆಯೇ ತಂದೆ ದಮಯಂತಿ ತಂದೆ ಅಗ್ನಿ ಕೊಂಡವನ್ನು ಏರ್ಪಡಿಸಿ. ತಂದೆಯೇ ತಂದೆ ಅಗ್ನಿ ಕೊಂಡವನ್ನು ಕೊಂಡವನ್ನು ಏರ್ಪಡಿಸಿ ಸರ್ವರ ಮುಂದೆ ನನ್ನ ಪಾತಿವ್ರತ್ವವನ್ನು ಪರೀಕ್ಷೆ ಆಗಲಿ. ಮಂತ್ರಿ, ನನ್ನ ಕುಮಾರಿಯಾದ ದಮಯಂತಿಯು ಅವರ ಪತಿಯ ಮುಂದೆ ಅಗ್ನಿ ಕೊಂಡವು ಪರೀಕ್ಷಿಸಲಿ. ಅಗ್ನಿ ಕೊಂಡವನ್ನು ಸಿದ್ಧಪಡಿಸು. ನಾವು ಪ್ರಭು ಮಂತ್ರಿ, ಸಿದ್ಧವಾಗಿದೆ, ಸ್ವೀಕರಿಸಲಾಗಿ. ನೀನು ಸೆಂಟ್ರ್ ನಿಂತ್ಕೋಪಲ್ಲಿ. ಕುಮಾರಿ ದಮಯಂತಿ, ತಂದೆ ಅಗ್ನಿ ಕೊಂಡವು ಸಿದ್ಧವಾಗಿರುವುದು, ಸ್ವೀಕರಿಸಲಾಗು. ಆಗುವುದು ತಂದೆ. ತಾಯೇ ಜಗದೀಶ್ವರೇ ತಾಯೇ ಜಗದೀಶ್ವರೇ ಅನುದಿನನೇ ಭಯ ಶರಣ ಕಮಲಗಳಿಗೆ ಅನುದಿನನೇ ಭಯ ಶರಣ ಕಮಲಗಳಿಗೆ ಆಯೋ ಎಲ್ಲ ಕರುಣಾಕರನೇ ತಾಯೋ ಎಲ್ಲ ಕರುಣಾಕರನೇ ತಾಯೇ ಜಗದೀಶ್ವರೇ ಪತಿಯ ಪಾದವೇ ಪತಿಯ ನಂಬಿದೆಯ ಪತಿಯ ಪಾದವ ಪತಿಯ ನಂಬಿದೆ. ದಿನಳ ಕಾಯುವ ಭಾರವು ನಿನ್ನದಮ್ಮ. ಏರನ ಕಾಯುವ ಭಾರವು ನಿನ್ನ ತಮ್ಮ. ತಾಯೇ ಜಗದೀಶ್ವರೇ,
ನಾಮೇಶ್ವರೇ ತಾಯೇ ಜಗದೀಶ್ವರೇ ಪಾದವ ಗತಿಯೇ ನಾಮಿದೆ ಕೊನೆಯ ಪಾದವ ಗತಿಯೇ ನಾಮಿದೆ. ಮಾತೇಳು ಅಮ್ಮ ಜಗನ್ಮಾತೆ. ಅಮ್ಮ ಅಮ್ಮ ಜಗನ್ಮಾತೆಯಾದ ಗೌರಿದೇವಿ, ನನ್ನ ಪತಿಗೆ ಯಾವುದಾದ್ರೂ ನಾನು ತೊಂದರೆಯನ್ನು ಗೈದಿದ್ದರೆ ನನ್ನನ್ನು ಸುಟ್ಟಿ ಭಸ್ಮ ಮಾಡು. ಇಲ್ಲವಾದರೆ ನನ್ನನ್ನು ಉಳಿಸು ಮಾತೆ. ಇಲ್ಲವಾದರೆ ನನ್ನನ್ನು ರಕ್ಷಿಸು ಮಾತೆ. ರಾಜ ಮಂತ್ರಿ ಮಂತ್ರಿ. ಹಾ ಪ್ರಭು. ನನ್ನ ಕುಮಾರಿಯಾದ ದಮಯಂತಿ ಬಂದಿರವ ಎಲ್ಲ ಅದ್ ಮಾಡ್ಕೊಳ್ಳಿ ಮಂಗಳಾರತಿಗೆ. ನಟರಾಜ ಮಾತು. ಮಾವನವರೇ, ಮಾವನವರೇ, ನಾನು ಬಂದು ಬಹಳ ದಿನಗಳಾದವು. ನಾನು ಬಂದು ಬಹಳ ದಿನಗಳಾದವು. ನಮ್ಮ ನಗರಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡುವರಾಗಿ ಮಾವನವರೇ. ಅಯ್ಯ ನಳರಾಜನೇ, ನಿನಗೆ ಮಂಗಳವಾಗಲಿ, ನೀನಿನ್ನು ಹೋಗಿ ಬರೋಳ. ತಂದೆ ತಾಯಿಗಳೇ, ಕುಮಾರಿ ಪ್ರಿಯರ ಜೊತೆಯಲ್ಲಿ ಕುಂತಿ ನಗರಕ್ಕೆ ಹೋಗಲು ಅಪ್ಪಣೆಯನ್ನು ಆಗಲಿ ತಂದೆ ತಾಯಿಗಳೇ. ಕುಮಾರಿ ದಮಯಂತಿ, ಹಾ ದೈವೇನಾದ ಪರಮೇಶ್ವರನು ಕಾಪಾಡಲಿ, ಹೋಗಿ ಬರುವಳಾಗಿ. ತಾತನವರೇ, ತಾತನವರೇ, ನಾವು ಸಹ ತಂದೆಯ ಜೊತೆಯಲ್ಲಿ ಓಡಾಡುವೆವು. ನಿಮ್ಮೆಲ್ಲರಿಗೂ ಈ ವಿದರ್ಭಾಪುರದ ಭೀಮರಾಜನು ಮಾಡುವ ಅನಂತ ನಮಸ್ಕಾರಗಳು. ಹೋಗಿ ಬರುವರಾಗಿ. ಸ್ವಾಮಿ ಮುಂದೆ ಬರಪ್ಪ. ನಿಂತ್ಕೋಗಪ್ಪ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಸುಪುತ್ರನೇ ಶನಿದೇವ, ಜಯ ಪುತ್ರನೇ ಶನಿದೇವ, ಜಯ ಸುಪುತ್ರನೇ ಶನಿದೇವ, ಜಯ ಪುತ್ರನೇ ಶನಿದೇವ. ಆಯದಿ ಕೊನೆ ಕೊಡುವೆ ಮಹಾದೇವ. ಆಯತು ಬಯಸುವೆ ಮಹಾದೇವ. ಜಯ ಜಯ ಮಂಗಳ ಶನಿದೇವ,
ಶನಿದೇವ ಭಕ್ತನಾಲಿಸೋ ಶನಿದೇವ ಅಷ್ಟಮಗಾರಿಸೋ ಶನಿದೇವ ಅಷ್ಟವನಾಲಿಸೋ ಶನಿದೇವ ನಿಶ್ಚಯ ಪಾಲೋ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಮಂಗಳ ಮಹಾದೇವ. ಜೈ ಹಿಂದಿರಾರಮಣ ಗೋವಿಂದ, ಹರಿನಾಮ ಸಂಕೀರ್ತನ ಗೋವಿಂದ, ಆಂಜನೇಯ ವರದ ಗೋವಿಂದ, ಬ್ರಹ್ಮಾಂಜನೇಯ ವರದ ಗೋವಿಂದ, ಹರನಾಯಂಕೋ ಸತ್ಯಪ್ರಾಲಯಂಕೋ ಹರೋ ಬರೋ ಪುಬೋಕಿ ಭಕ್ತ ಮಂಡಳಿ ಕಿ ಶ್ರೀ ಶನಿದೇವರ ಪಾದಾರ ಒಳಗತಿ ಗೋವಿಂದ. महात्मा की महात्मा की महात्मा की ಶ್ರೀ ಶ್ರೀ ಮುದ್ರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಶ್ರೀ ಶ್ರೀ ಮುದ್ರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಶ್ರೀ ಶ್ರೀ ಮುದ್ರಾಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ